ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂತದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದದೆ. ತಂದೆಯು ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಬಹಳ ಸುಂದರವಾದಂತ ಒಂದು ವಾಕ್ಯ ಭಾಗ. ಯಾಕೆ ಎಂಬುದಾಗಿ ಹೇಳುವಾಗ, ನಿರೀಕ್ಷೆ ಇಲ್ಲದಂತಹ ಜೀವಿತ, ಒಂದು ವೇಳೆ ಕತ್ತಲೆಯ ಜೀವಿತ, ರಕ್ಷಕನು, ಲೋಕ ರಕ್ಷಕನು ತನ್ನನ್ನು ಭೇಟಿಯಾಗುತ್ತೇನೆಂಬಂತ ಯಾವ ಅರಿವು ಈ ಒಂದು ಸಮಾರ್ಯದ ಸ್ತ್ರೀಗಿರಲಿಲ್ಲ. ನಾವು ಓದುವಂತ ಬಂದ ಮೇರೆಗೆ ನಾನು ತಿಳಿಸ್ತಾ ಬಂದೆ, ಕರ್ತನಾದ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಂತ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಆತನು ಬಂದನು ಎಂಬುದಾಗಿ. ಆತನು ಅವರ ಧರ್ಮವನ್ನು ಲೆಕ್ಕಿಸದೆ, ಒಂದು ವೇಳೆ ಲಿಂಗವನ್ನು ಲೆಕ್ಕಿಸದೆ, ಜೆಂಡರ್, ಅವರ ಜನಾಂಗೀಯತೆಯನ್ನು, ವಾಟ್ ರಿಲಿಜನ್ ದೇ, ಅದರ ಧರ್ಮವನ್ನು ಲೆಕ್ಕಿಸದೆ, ಅವರ ರಾಜಕೀಯ ಸ್ಥಾನ, ಒಂದು ವೇಳೆ ಅವರ ಸೋಷಿಯಲ್ ಸ್ಟೇಟಸ್, ಸಾಮಾಜಿಕವಾದಂತ ಸ್ಥಾನಮಾನಗಳು, ಇವ್ಯಾವುದನ್ನು ಲೆಕ್ಕಿಸದೆ ಎಲ್ಲರನ್ನು ಒಂದು ವೇಳೆ ಸಮಾನವಾಗಿ ಪ್ರೀತಿಸ್ತಾ ಬಂದನು ಎಂಬುದಾಗಿ ಆತನ ಒಂದು ಸೇವೆಯ ಒಂದು ದಿನಗಳಲ್ಲಿ ನಾವು ನೋಡ್ತಾ ಬರ್ಬೋದು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮಗೆ ಎಲ್ಲರನ್ನು ಪ್ರೀತಿಸುವಂತಹ ರಕ್ಷಕನು ನಮಗಿದ್ದಾನೆ. ವಿ ಹ್ಯಾವ್ ಎ ಸೇವಿಯರ್ ಹೂ ಲವ್ಸ್ ಎವ್ರಿ ಒನ್. ಆತನು ಅವರನ್ನು ಪ್ರೀತಿಸುವುದಲ್ಲದೆ ಅವರನ್ನು ಭೇಟಿಯಾಗಲು, ಅವರನ್ನು ಹುಡುಕಲು, ಅವರನ್ನು ರಕ್ಷಿಸಲು ಆತನು ದೊಡ್ಡ ತ್ಯಾಗವನ್ನು ಮಾಡಬೇಕಾಯಿತು. He made a great sacrifice to meet them, to seek them and to save them. ಅವರನ್ನು ಹುಡುಕ್ಲಿಕ್ಕೆ, ಹುಡುಕಿ ಅವರನ್ನು ಭೇಟಿಯಾಗಿ ಅವರನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಲಿಕ್ಕೆ ಅನೇಕ ತ್ಯಾಗಗಳನ್ನು ಆತನ ಜೀವಿತದಲ್ಲಿ ಮಾಡಬೇಕಾಯಿತು. ಸಮಾರಿಯ ಒಂದು ಜನಾಂಗ ಸೇರಿದ ಈ ಮಹಿಳೆ ನಾವು ಭೇಟಿಯಾಗುವಾಗ, ಈ ಮಹಿಳೆಯನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ, ಅನೇಕ ದೃಷ್ಟಿಕೋನದಲ್ಲಿ ಆಕೆಯನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಅನೇಕ ಆತ್ಮಿಕ ಸಂಗತಿಗಳನ್ನು ನಾವು ದೇವರ ಸೇವೆಯ ವಿಚಾರವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನನ್ನನ್ನು ನಿಮ್ಮನ್ನು ರಕ್ಷಿಸಿದಂತ ಸ್ವಾಮಿ ಆತನು ಯಾವ ತ್ಯಾಗ ಮಾಡಿದನು ಎಂಬಂತ ಸತ್ಯವನ್ನು ವಿಶಾಲವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಲ್ಲಿ ನಾವು ಆಕೆಯ ಜೀವಿತವನ್ನು ನೋಡುವಾಗ 3 ವಿಧದಲ್ಲಿ ಆಕೆಯ ಜೀವಿತವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಆಕೆಯ ಹಿನ್ನೆಲೆಯನ್ನು ನಾವು ನೋಡ್ತೇವೆ. ವಿಲ್ ಸ್ಟಡಿ ಅಬೌಟ್ ದ ಬ್ಯಾಕ್ಗ್ರೌಂಡ್. ಸಮಾರ್ಯದ ಬ್ಯಾಕ್ಗ್ರೌಂಡ್ ಅನ್ನು ನಾವು ತಿಳಿದುಕೊಳ್ಳಕ್ಕೆ ಹೋಗೋಣ. ಹಾಗೆ ಎರಡನೇದಾಗಿ ಜೀಸಸ್ ಹ್ಯುಮ್ಯಾನಿಟಿ ಸಾಟ್ ಹರ್. ಎರಡನೇ ಪ್ರಾಮುಖ್ಯ ಒಂದು ಔಟ್ಲೈನ್, ಯೇಸುವಿನ ಮಾನವೀಯತೆಯು ಆಕೆಯನ್ನು ರಕ್ಷಿಸಿತು ಅಥವಾ ಹುಡುಕಿತು ಎಂಬುದಾಗಿ ನಾವು ಕಲಿತಾ ಬರೋಣ. ಎರಡನೇದಾಗಿ. ಮೂರನೇದಾಗಿ ಯೇಸುವಿನ ದೈವತ್ವವು ಆಕೆಯನ್ನು ರಕ್ಷಿಸಿತು ಎಂಬುದಾಗಿ, ಜೀಸಸ್ ಡಿಯಿಟಿ ಸೇವ್ಡ್ ಹರ್ ಎಂಬುದಾಗಿ ನೋಡ್ತಾ ಬರ್ತದೆ. ಯೇಸುವಿನ ದೈವತ್ವವು ಆಕೆಯನ್ನು ರಕ್ಷಿಸಿತು ಎಂಬುದಾಗಿ. ಈ ಹಿನ್ನೆಲೆಯನ್ನು ನೋಡುವ ಮೊದಲು ನಾವು ಕೆಲವೊಂದು ಕಂಪ್ಯಾರಿಸನ್ ಮಾಡ್ತಾ ಬರೋಣ. ನಾವು ಹಿಂದೆ ಓದಿದಂತ ನಿಕೋದೇಮನು ಮತ್ತೆ ಈ ಸಮಾರ್ಯದ ಸ್ತ್ರೀಯ ನಡುವಿನ ಒಂದು ಕಂಪ್ಯಾರಿಸನ್ ಮಾಡ್ತಾ ಬರೋಣ. ಆತನು ಎಂತ ವ್ಯಕ್ತಿ ಆಗಿದ್ದು, ಮತ್ತೆ ಈ ಒಂದು ಹೆಂಗಸು ಯಾವ ರೀತಿಯಾದಂತ ಹೆಂಗಸು ಎಂಬಂತ ಒಂದು ಕಂಪ್ಯಾರಿಸನ್ ಮಾಡ್ತಾ ಬರೋಣ. ಮೊದಲಿಗೆ ನಾವು ನೋಡುವಾಗ ನಿಕೋದೇಮನು ಆತನು ಪುರುಷನಾಗಿದ್ದನು, ಹಾಗೆ ಈಕೆ ಒಬ್ಬ ಸ್ತ್ರೀ ಎಂಬುದಾಗಿ ನಾವು ಈಗಾಗಲೇ ವಾಕ್ಯ ಭಾಗದಲ್ಲಿ ನೋಡ್ತಾ ಬಂದ್ವಿ. ಎರಡನೇದಾಗಿ
ನಾವು ನಿಕೋದೇಮನ ವಿಚಾರವಾಗಿ ನೋಡುವಾಗ ಈಸ್ ಎ ಸ್ಕಾಲರ್, ಆತನೊಬ್ಬ ವಿದ್ವಾಂಸನಾಗಿದ್ದನು. ಆದ್ರೆ ಈಕೆಯ ವಿಚಾರವಾಗಿ ನಾವು ಓದ್ತಾ ಬರುವಾಗ, ಈಗ ಓದಿದಂತ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಆಕೆ ಅವಿದ್ಯಾವಂತಳು ಎಂಬುದಾಗಿ. ಶಿ ವಾಸ್ ನಾಟ್ ಎ ಸ್ಕಾಲರ್, ಸಾಮಾನ್ಯ ಒಬ್ಬ ಸ್ತ್ರೀ ಆಗಿದ್ದಳು, ಅವಿದ್ಯಾವಂತಳಾಗಿದ್ದಳು ಎಂಬುದಾಗಿ. ಆಕೆ ಅವಿದ್ಯಾವಂತಳಾಗಿದ್ದಳು ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ನಾವು ನಿಕೋದೇಮನ ವಿಚಾರವಾಗಿ ನೋಡುವಾಗ ಆತನು ಅತ್ಯಂತ ನೀತಿವಂತನಾಗಿದ್ದನು ಎಂಬುದಾಗಿ. ಸೊ ಆತನು ನೀತಿವಂತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದರೆ ಈಕೆಯ ಜೀವಿತವನ್ನು ನೋಡುವಾಗ ಯಾವುದೇ ಒಂದು ನೈತಿಕತೆ ಇಲ್ಲದಂತಹ ಜೀವಿತ. ನಾವು ಓದ್ತಾ ಬರುವಾಗ ಆಕೆ ಜೀವಿತದಲ್ಲಿ ಅನೇಕ ತಪ್ಪು ಮಾರ್ಗಗಳಲ್ಲಿ ನಡೆದಂತ, ಒಂದು ವೇಳೆ ಆ ಒಂದು ಸಮಾಜದಲ್ಲಿ ಆಕೆಗೆ ಯಾವುದೇ ವಿಧವಾದಂತ ಗೌರವವಿಲ್ಲವಾದಂತ ಜೀವಿತದಲ್ಲಿ ಆಕೆ ಇದ್ದಂತ ವ್ಯಕ್ತಿತ್ವ ಈಕೆಯದಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹಾಗೆ ಮುಂದುವರೆದ ಭಾಗವಾಗಿ 4ನೇ ವಿಚಾರ, ನಿಕೋದೇಮನ ವಿಚಾರವಾಗಿ ನೋಡುವಾಗ ಆತನು ಒಬ್ಬ ಜನಪ್ರಿಯ ಯಹೂದಿಯಾಗಿದ್ದನು ಎಂಬುದಾಗಿ. ಹಿ ವಾಸ್ ಎ ಫೇಮಸ್ ಜೀವ್. ಅನೇಕರು ಆತನ ಬಳಿಗೆ ಬರ್ತಿದ್ದು, ವಿದ್ವಾಂಸನಾಗಿದ್ದನು, ಜನಪ್ರಿಯನಾಗಿದ್ದನು ಎಂಬುದಾಗಿ ನಾವು ಕಲಿತಾ ಬಂದ್ವಿ. ಬಹಳಷ್ಟು ಹೆಸರು ಮಾಡಿದ್ರು, ಅವರು ಒಳ್ಳೆಯ ಸ್ಥಾನದಲ್ಲಿದ್ರು. ಆದ್ರೆ ಈ ಸ್ತ್ರೀಯ ಜೀವಿತವನ್ನು ನೋಡುವಾಗ ತಿರಸ್ಕಾರಕ್ಕೊಳಗಾದಂತ ಮಹಿಳೆ, ಸ್ತ್ರೀ, ಹೆಂಗಸು ಈ ಕಡೆ, ಬಿಕಾಸ್ ಆಫ್ ಅವರ್ ಜೀವಿತದ ಮೂಲಕವಾಗಿ ಒಂದು ವೇಳೆ ಆ ಜನ, ಅಲ್ಲಿದ್ದಂತ ಜನರು, ಸಮಾಜದ ಜನರು ಅಥವಾ ಯಹೂದ್ಯರು ಈ ಹೆಂಗಸನ ವಿಚಾರವಾಗಿ ತಿರಸ್ಕಾರಕ್ಕೊಳಗಾದಂತ ಸ್ತ್ರೀ, ತಿರಸ್ಕಾರ ಮಾಡ್ತಿದ್ರು ಎಂಬುದಾಗಿ ನೋಡ್ತೇವೆ. 5ನೇ ವಿಚಾರವಾಗಿ ನೋಡುವಾಗ ನಿಕೋದೇಮನು ರಾಜತಾಂತ್ರಿಕ ನಾಯಕನಾಗಿದೆ ಎಂಬುದಕ್ಕೆ. ಹಿ ವಾಸ್ ಎ ಮೆಂಬರ್ ಆಫ್ ಎ ಸೆನೆಟ್ರಿ. ಆತನು ಒಬ್ಬ ಹಿರಿ ಸಭೆಯ ಸದಸ್ಯನಾಗಿದ್ದನು, ನಾಯಕನಾಗಿದ್ದನು. ಈಸ್ ಎ ಪೊಲಿಟಿಕಲ್ ಲೀಡರ್. ಆದ್ರೆ ಈ ಒಂದು ಹೆಂಗಸಿಗೆ ಸಮುದಾಯದಲ್ಲಿ ಯಾವುದೇ ವಿಧವಾದಂತ ಹೆಸರಿಲ್ಲ. ಒಂದು ವೇಳೆ ಸಾಮಾನ್ಯವಾದಂತ ಒಬ್ಬ ಮಹಿಳೆ ಎಂಬುದಾಗಿ ಈಕೆ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಯಾವುದೇ ಸ್ಥಾನಮಾನವಿಲ್ಲ ಈಕೆಗೆ ಸಮಾಜದಲ್ಲಿ. ಹಾಗೆ 6ನೇದಾಗಿ, ರಾತ್ರಿ ಈತನು ಯೇಸು ಸ್ವಾಮಿಯನ್ನು ಭೇಟಿ ಮಾಡ್ಲಿಕ್ಕೆ ಯಾವ ಸಮಯದಲ್ಲಿ ಬಂದನೆಂಬುದಾಗಿ ನೋಡುವಾಗ ಆತನು ರಾತ್ರಿಯಲ್ಲಿ ಬಂದನೆಂಬುದಾಗಿ ನೋಡ್ತೇವೆ. ಆದ್ರೆ ಈಕೆ ವಿಚಾರವಾಗಿ ನಾವು ಓದುವಂತ ಸಂದರ್ಭದಲ್ಲಿ ನೋಡ್ತಾ ಬಂದ್ವಿ, ಮಧ್ಯಾಹ್ನದ ವೇಳೆಯಲ್ಲಿ ಒಂದು ವೇಳೆ ಆ ಬಾವಿ ಹತ್ರ ಸ್ವಾಮಿ ನೀರಿಗಾಗಿ ಆತನು ಕೂತಿರುವಾಗ ಆಕೆ ಅಲ್ಲಿಗೆ ಬಂದಳು ಎಂಬುದಾಗಿ ನೋಡ್ತೇವೆ. ಸುಮಾರು ಮಧ್ಯಾಹ್ನ ವಿಚಾರ ಅಂತ ಹೇಳುವಾಗ 12 ಗಂಟೆ ಆಗಿರಬಹುದು. ಮಧ್ಯಾಹ್ನ ಬಿಸಿಲು ಏರುವಾಗ ಅದು ಮಧ್ಯಾಹ್ನ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. 7ನೇ ವಿಷಯವಾಗಿ ಆತನು ಒಬ್ಬ ಶ್ರೀಮಂತನಾಗಿದ್ದನು ಎಂಬುದಾಗಿ ನಿಕೋದೇಮನ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಹಿ ವಾಸ್ ಅ ರಿಚ್ ಮ್ಯಾನ್ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಆತನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಓದುವಾಗ. ಆದ್ರೆ ಈ ಒಂದು ಹೆಂಗಸಿನ ವಿಚಾರವಾಗಿ ನೋಡುವಾಗ ಆಕೆ ಒಬ್ಬ ಬಡ ಮಹಿಳೆ ಆಗಿದ್ದಳು, ಬಡ ಸ್ತ್ರೀ ಆಗಿದ್ದಳು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. 8ನೇ ವಿಚಾರವಾಗಿ ನಿಕೋದೇಮನು ಯೇಸುವನ್ನು ಹುಡುಕಿದನು. ಹೂ ಸಾಟ್ ಜೀಸಸ್. ನಿಕೋದೇಮನ ವಿಚಾರವಾಗಿ ನೋಡುವಾಗ ಯೇಸು ಸ್ವಾಮಿ ಆತನು ಹುಡುಕ್ರ ಅಥವಾ ನಿಕೋದೇಮನು ಯೇಸು ಸ್ವಾಮಿಯನ್ನು ಹುಡುಕೊಂಡು ಬಂದ ಎಂಬುದಾಗಿ ನೋಡುವಾಗ, ನಿಕೋದೇಮನು ತಾನೇ ಯೇಸುವನ್ನು ಹುಡುಕಿಕೊಂಡು ರಾತ್ರಿಯಲ್ಲಿ ಬಂದನು ಅದನ್ನು ಭೇಟಿ ಆಗ್ಲಿಕ್ಕೆ. ಆದ್ರೆ ಈ ವಿಚಾರ ಇಲ್ಲಿ ನೋಡುವಾಗ, ಈ ಸ್ತ್ರೀಯ ವಿಚಾರವಾಗಿ ನಾವು ಕಲಿಯುವಾಗ ಯೇಸು ಸ್ವಾಮಿನೇ ಈ ಸಮಾರ್ಯದ ಸ್ತ್ರೀಯನ್ನು ಹುಡುಕಿಕೊಂಡು ಹೋದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಈ ವೈವಿಧ್ಯತೆಯಲ್ಲಿ ನಾವು ನೋಡುವಾಗ, ಅಥವಾ ಈ ಒಂದು ಹೋಲಿಕೆಯಲ್ಲಿ ನಾವು ಏನನ್ನು ನೋಡ್ತೀವಿ ಅಂದ್ರೆ, ದೇವರು ಒಂದು ವೇಳೆ ಸ್ತ್ರೀ ಆಗಲಿ, ಅವಿದ್ಯಾವಂತರಾಗಲಿ, ಒಂದು ವೇಳೆ ಸಮಾಜದಲ್ಲಿ ಯಾವುದೇ ನೈತಿಕದ ಸ್ಥಾನವಿಲ್ಲದೆ ಇರಲಿ, ಯಾವುದೇ ಜನಾಂಗವಾಗಿರ್ಲಿ, ಒಂದು ವೇಳೆ ಬಡವನಾಗಿರ್ಲಿ ಅಥವಾ ಶ್ರೀಮಂತನಾಗಿರ್ಲಿ, ತಿರಸ್ಕಾರ ಒಳಗಾಗಿರ್ಲಿ, ದೇವರು ಯಾವುದೇ ಸಮಯದಲ್ಲಿ, ರಾತ್ರಿ ಆಗಿರ್ಲಿ, ಮಧ್ಯಾಹ್ನ ಆಗಿರ್ಲಿ, ಸಂಜೆ ಆಗಿರ್ಲಿ, ಎಂತ ಸಮಯದಲ್ಲಿ ಆದ್ರೂ ಸಹ ಆತನು ಹುಡುಕಿ ಜನರನ್ನು ರಕ್ಷಿಸ್ತಾನೆ ಎಂಬಂತ ಸತ್ಯವನ್ನು ಈ ಮೂಲಕವಾಗಿ ತಿಳಿದುಕೊಳ್ಳಬಹುದು. ಪ್ರಿಯ ಸಹೋದರ ಸಹೋದರಿ, ನಮಗೆ ಎಂತಹ ಪ್ರೀತಿ ತೋರಿಸುವಂತ ದೇವರು ನಮಗಿದ್ದಾನೆ. ಇದು ನನ್ನ ಮತ್ತೆ ನಿಮ್ಮ ಜೀವಿತದಲ್ಲಿಯೂ ಸಹ ನಿಜಾನೇ ಅಲ್ವಾ? ವಿ ಆರ್ ಆಲ್ಸೋ ವರ್ ಲೈಕ್ ದಿಸ್. ಅನೇಕರು ಒಂದು ವೇಳೆ ನಿಕೋದೇಮನ ತರ ಜ್ಞಾನವಂತರಾಗಿ, ಬುದ್ಧಿವಂತರಾಗಿರಬಹುದು. ನಮ್ಮಲ್ಲಿ ಅನೇಕರು ಕುಲಹೀನರಾಗಿ, ನಿರೀಕ್ಷೆ ಇಲ್ಲದೆ, ಒಂದು ವೇಳೆ ಶೋಷಿತ ಜನಾಂಗವಾಗಿ, ಬಡತನದಲ್ಲಿ
ಪಾಪದಲ್ಲಿ ಬಿದ್ದಂತಹವರಾಗಿ ಈ ರೀತಿ ಗುಣಲಕ್ಷಣಗಳು ಹೊಂದಂತ ಸ್ಥಿತಿಯಲ್ಲೂ ಸಹ ನಾವೆಲ್ಲರೂ ಇದ್ದೆವು ಅಲ್ವೇ. ಆತನು ಸಮಸ್ತವನ್ನು ತಿರಸ್ಕರಿಸಿ ನಮ್ಮನ್ನು ಆತನು ಪ್ರೀತಿಸಿದನು, ನಮ್ಮನ್ನು ಹುಡುಕಿಕೊಂಡು ಬಂದನು, ನಮ್ಮನ್ನು ರಕ್ಷಿಸಿದನು. ಅಂದ್ರೆ ಲೋಕ ನಮ್ಮನ್ನು ತಿರಸ್ಕರಿಸಿದ್ರು ಸಹ, ಲೋಕವು ನಮ್ಮನ್ನು ಅಲ್ಲಗೆಳೆದರೂ ಸಹ, ನಮಗೆ ಯಾವ ಸ್ಥಾನಮಾನಗಳು ಈ ಲೋಕದಲ್ಲಿ ಸಿಕ್ಕದೇ ಇದ್ದಾಗ್ಯೂ ಸಹ ಪಾಪದ ಕೂಪದಲ್ಲಿ ಬಿದ್ದಂತ ನಮ್ಮನ್ನು ಆತ ನೆನಪು ಮಾಡಿಕೊಂಡು ತಿರಸ್ಕಾರಕ್ಕೊಳಗಾದಂತ ನಮ್ಮಂತ ಅನೇಕರನ್ನು ನಮ್ಮನ್ನು ಪ್ರೀತಿಸಿದನು, ನಮ್ಮನ್ನು ಹುಡುಕಿಕೊಂಡು ಬಂದನು, ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ ನಾವು ತಿಳ್ಕೊಳ್ತಾ ಬರ್ಬೋದು. ಆತನು ನಮ್ಮನ್ನು ತನ್ನ ಮಡಲಿಗೆ ಸೇರಿಸ್ಕೊಂಡನು. ಒಂದು ವೇಳೆ ರೆಕ್ಕೆಗಳ ಹೇಗೆ ಒಂದು ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಅಡಿಯಲ್ಲಿ ಆಶ್ರಯ ಕೊಡುತ್ತೋ ಆ ರೀತಿಯಲ್ಲಿ ಬೆಚ್ಚನೆಯ ಆಶ್ರಯ ನಮಗೆ ದಯಪಾಲಿಸಿದಂತ ಕರ್ತನು ತನ್ನ ಎಲ್ಲಾ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸಿದನು ಅಲ್ವಾ. ಮತ್ತು ಆತನು ನಮ್ಮನ್ನು ತನ್ನ ನಿತ್ಯ ರಾಜ್ಯಕ್ಕೆ, ಟು ಹಿಸ್ ಎಟರ್ನಲ್ ಕಿಂಗ್ಡಮ್, ಶಾಶ್ವತವಾದಂತ ಆತನ ರಾಜ್ಯಕ್ಕೆ ನಿತ್ಯ ಜೀವ ಕೊಡುವುದರ ಮೂಲಕವಾಗಿ ಆತನ ಪ್ರಜೆಗಳನ್ನಾಗಿಯೂ, ಹೇರ್ಸ್ ಆಫ್ ಹಿಸ್ ಕಿಂಗ್ಡಮ್, ನಮ್ಮನ್ನು ಅಲ್ಲಿ ಉತ್ತರ ಅಧಿಕಾರಿಗಳನ್ನಾಗಿ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಎಂತಹ ರಕ್ಷಕನು ನಮಗಿದ್ದಾರೆ. ಆತನು ಎಲ್ಲಾ ಜನರನ್ನು ಪ್ರೀತಿಸ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಇರ್ರೆಸ್ಪೆಕ್ಟಿವ್ ಆಫ್ ಕಲರ್, ಕ್ರೀಡ್, ದೇರ್ ಸೋಷಿಯಲ್ ಸ್ಟೇಟಸ್. ಈ ಲೋಕದಲ್ಲಿ ಆತ ಎಂಥದೇ ವ್ಯಕ್ತಿಯಾಗಿರಬಹುದು, ಎಲ್ಲರನ್ನು ಆತನು ಹುಡುಕಿ ಬಂದನು. ಎಲ್ಲರಿಗೂ ಉಚಿತವಾದಂತಹ ಪ್ರೀತಿಯನ್ನು ತೋರಿಸಿದನು. ಎಲ್ಲರನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಲಿಕ್ಕೆ ಆತನು ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಯಾರೂ ಸಹ ಈ ಲೋಕದಲ್ಲಿ ಆತನನ್ನು ಪ್ರೀತಿಯ ವ್ಯಾಪ್ತಿಯಿಂದ, ಒಂದು ವೇಳೆ ಆತನ ಒಂದು ಪ್ರೀತಿಯ ವ್ಯಾಪ್ತಿಯಿಂದ ಯಾರು ದೂರವಿಲ್ಲ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನೋ ಒನ್ ಇಸ್ ಫಾರ್ ಫ್ರಮ್ ಹಿಸ್ ರೀಚ್. ಯಾರು ಸಹ ಪ್ರಪಂಚದಲ್ಲಿ ಯಾರೂ ಸಹ ಆತನ ಪ್ರೀತಿಯ ವ್ಯಾಪ್ತಿಯಿಂದ ದೂರ ಇಲ್ಲ. ಒಂದು ವೇಳೆ ನೀವು ನಿರಾಕರಿಸಲ್ಪಟ್ಟಿದ್ದರು ಎಂಬುದಾಗಿ ನೀವು ಭಾವಿಸಿದ್ರೆ, ನೀವು ತಿರಸ್ಕಾರಗೊಳಪಟ್ಟಿದ್ದೀರಿ ಎಂಬುದಾಗಿ ನೀವು ಭಾವಿಸಿದ್ರೆ, ಒಂದು ವೇಳೆ ನಾನು ತುಂಬಾ ಕೆಟ್ಟವನು ಎಂಬುದಾಗಿ ನೀವು ಭಾವಿಸಿದ್ರೆ, ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾನೆ ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕೆಂಬುದಾಗಿ ಈ ಮೂಲಕ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ವೇಳೆ ಲೋಕದಲ್ಲಿ ಜನರು ನಿಮ್ಮನ್ನು ನಿರಾಕರಿಸಬಹುದು, ನಿಮ್ಮನ್ನು ತಿರಸ್ಕರಿಸಬಹುದು. ಒಂದು ವೇಳೆ ಪ್ರಪಂಚದಲ್ಲಿ ನನ್ನಷ್ಟು ಕೆಟ್ಟವನಿಲ್ಲ ಎಂಬುದಾಗಿ ನಿಮ್ಮ ಮನಸ್ಸು ನಿಮಗೆ ಹೇಳಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಒಂದು ಸತ್ಯ ಈ ದಿನ ಕರ್ತನು ಈ ಒಂದು ಅಧ್ಯಯನದ ಮೂಲಕ ತಿಳಿಸುವಕ್ಕೆ ಬಯಸುವಂತದ್ದು, ಆತನು ನಿಮ್ಮನ್ನು ಪ್ರೀತಿಸುವಂತ ದೇವರು. ಅದನ್ನು ನೆನಪಿಟ್ಕೊಳ್ಬೇಕೆಂಬುದಾಗಿ ಆತನು ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ, ತಿಳಿಸುವಂತವನಾಗಿದ್ದಾನೆ. ಆತನು ನಿಮಗಾಗಿ ಒಂದು ಉತ್ತಮ ಯೋಜನೆಯನ್ನು ಹೊಂದಿದ್ದಾನೆ. ಪ್ರತಿಯೊಬ್ಬರಿಗೂ ಆತನು ಉತ್ತಮವಾದಂತಹ ಯೋಜನೆಯನ್ನು ಹೊಂದಿದ್ದಾನೆ. ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ಒಂದು ವೇಳೆ ಆತನ ಮಾರ್ಗಗಳು, ಆತನ ಯೋಜನೆಗಳು ಉತ್ತಮವಾದದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಈ ಸಮಾರ್ಯದ ಸ್ತ್ರೀಯು ಆತನ ಉತ್ತಮ ಯೋಜನೆಗಳನ್ನು ಹೊಂದಿದಂತೆ, ಒಂದೆಲ್ಲ ಆಕೆಯ ಜೀವಿತವನ್ನು ಮುಂದೆ ಓದ್ತಾ ನೋಡುವಾಗ ಆಕೆಯ ಜೀವಿತದಲ್ಲಿ ಉತ್ತಮವಾದದ್ದನ್ನು ಆಕೆ ಹೊಂದಿದಳು. ಅದರಂತೆ ನಮ್ಮ ಜೀವಿತಕ್ಕೂ ಆತನು ಉತ್ತಮದನ್ನೇ ಅದನ್ನು ಕೊಡುವಂತವನಾಗಿದ್ದಾನೆ. ಈಗ ಈ ಸಮಾಜ ಸ್ತ್ರೀಯ ಹಿನ್ನೆಲೆಯನ್ನ ನಾವು ನೋಡ್ತಾ ಬರೋಣ. ನಮ್ಮಲ್ಲಿ ಈ ಎಲ್ಲಾ ಅನುಭವ ನಮ್ಮ ಜೀವಿತದಲ್ಲೂ ಸಹ ಇದೆ. ಯಾಕಂದ್ರೆ ವಿರ್ ಆಲ್ ಲೈಕ್ ದಿಸ್, ಒನ್ ಆರ್ ದ ಅದರ್ ವೇ. ಈ ಸಮಾಜ ಸ್ತ್ರೀಯ ಹಾಗೆ ನಾವು ಸಹ ಎಂತ ಸ್ಥಿತಿಯಲ್ಲಿ ಬಿದ್ದಿದ್ದೆವು. ಆದಾಗ್ಯೂ ಕರ್ತನು ತನ್ನ ಉತ್ತಮ ಯೋಜನೆಯ ಪ್ರಕಾರವಾಗಿ ನಮ್ಮ ಜೀವಕ್ಕೆ ಬೆಳಕನ್ನು ನೀಡಿ, ತನ್ನ ಮಕ್ಕಳಾಗುವಂತ ಅರ್ಹತೆ, ನಿತ್ಯ ಜೀವಕ್ಕೆ ನಡೆಸುವಂತಹ ಮಾರ್ಗದಲ್ಲಿ ನಡೆಸ್ತಾ ಬೆಳಕನ್ನು ಕಂಡುಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಲೆಟ್ ಅಸ್ ಸಿ. ಈಗ ನಾವು ಸಮಾರ್ಯದ ಇತಿಹಾಸವನ್ನು ನೋಡ್ತಾ ಬರೋಣ. ನಾವು ಆಕೆಯ ಹಿನ್ನೆಲೆಯನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಆಕೆಯ ಇತಿಹಾಸವನ್ನು ನೋಡ್ತಾ. ಯಾಕಂದ್ರೆ ನಿಮ್ಗೆ ಕಳೆದ ಬಾರಿ ಹೇಳ್ತಾ ಬಂದೆ, ಸಮಾರ್ಯದವರು ಎಂಬುದಾಗಿ ಹೇಳುವಾಗ
ಯಾಕೆ ಇಸ್ರಾಯೇಲರಿಗೆ ಅಥವಾ ಯಹೂದ್ಯರಿಗೆ ಅಷ್ಟೊಂದು ಅವ್ರನ್ನ ಕಂಡ್ರೆ ಆ ಆಗೋದಿಲ್ಲ, ಕೋಪ ಅಥವಾ ತಿರಸ್ಕಾರ ಅವ್ರನ್ನ ಕಂಡ್ರೆ ಎಂಬುದಾಗಿ ನಾವು ತಿಳ್ಕೊಳ್ತಾ ಬರೋಣ. ಇದು ಬಹಳ ಮುಖ್ಯ. ಸರಳವಾಗಿ ಹೇಳುವುದಂದ್ರೆ ಸಮಾರ್ಯ ದೇವರು ಎಂಬುದಾಗಿ ಹೇಳುವಾಗ ಇವರು ಮಿಶ್ರ ಜನಾಂಗ, ಅಂದ್ರೆ ಇವರು ಅರ್ಧ ಯಹೂದಿಗಳು ಮತ್ತೆ ಇನ್ನರ್ಧ ಆ ನೋಡುವಾಗ ಜೆಂಟೈಲ್ಸ್ ಎಂಬುದಾಗಿ ಅನ್ಯರು ಎಂಬುದಾಗಿ ನೋಡ್ತೇವೆ. ನಾನು ಇವರ ಇತಿಹಾಸದ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಸ್ಲಿಕ್ಕೆ ಹೋಗ್ತೇನೆ, ದಯವಿಟ್ಟು ಅದನ್ನು ಗಮನಿಸ್ರಿ. ಯಾಕೆಂದ್ರೆ ನಾವು ಯಾವಾಗ್ಲಾದ್ರೂ ಸಮಾರ್ಯದವರು ಎಂಬುದಾಗಿ ಹೇಳುವಾಗ ಯಾಕೆ ಈ ರೀತಿಯಾಗಿ ಅವ್ರನ್ನ ನೋಡ್ತಾರೆ ಜನರು, ಯಾಕೆ ಅವರ ಬಗ್ಗೆ ಇಷ್ಟೊಂದು ತಿರಸ್ಕಾರ ಮನೋಭಾವ, ಯಹೂದ್ಯರಲ್ಲಿ ಎಸ್ಪೆಷಲಿ ಅವ್ರನ್ನ ಯಾವ ರೀತಿಯಲ್ಲಿಯೂ ಸಹ ಅವರು ಗೌರವಿಸ್ತಿರ್ಲಿಲ್ಲ, ಯಾಕೆ ಇವರಿಗೆ ಅಷ್ಟೊಂದು ಅವರ ಮೇಲೆ ಕೋಪ ಇತ್ತು ಅಥವಾ ದ್ವೇಷಿಸ್ತಾ ಇದ್ರು ಎಂಬುದಾಗಿ ತಿಳ್ಕೊಳ್ಳೋದು ಬಹಳ ಅದು ಅಗತ್ಯ. ಹಾಗಾಗಿ ಅವರ ವಿಚಾರಗಳನ್ನು ನಾವು ಕಲಿತಾ ಹೋಗೋಣ. ಸಮಾರ್ಯ ದೇವರು ಎಂಬುದಾಗಿ ಹೇಳುವಾಗ ಸರಳವಾಗಿ ಹೇಳುವುದಂದ್ರೆ ಅವರು ಮಿಶ್ರ ಜನಾಂಗ. ಒಂದು ವೇಳೆ ಅರ್ಧ ಅವರು ಯಹೂದಿಗಳಾಗಿರ್ತಾರೆ, ಇನ್ನರ್ಧ ಅವರು ಅನ್ಯ ಜನರು ಎಂಬುದಾಗಿ ನೋಡ್ತೀವಿ. ಹಾಫ್ ಜ್ಯೂ ಅಂಡ್ ಹಾಫ್ ಜೆಂಟೈಲ್. ಏನಂಗಂದ್ರೆ ನಾವು ಕೆಲವು ಇತಿಹಾಸವನ್ನು ನಾವು ನೋಡುವುದಾದರೆ ಕೆಲವು ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಇವರು ನಾವು ಹಿಂದೆ ಹೋಗುವಂತ ಸಂದರ್ಭದಲ್ಲಿ, ಹಲವು ಒಡಂಬಡಿಕೆ ಕಾಲಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇವರು ಯಾಕೋಬನ ಮೊಮ್ಮಕ್ಕಳು, ಯೋಸೇಫನ ಮಕ್ಕಳಾದಂತ ಎಫ್ರಾಯಿಂ ಮತ್ತೆ ಮನಸ್ಸೆ ಒಂದು ವೇಳೆ ಅರ್ಧ ಕುಲದ ದೇಶಗಳ ನಿವಾಸಿಗಳಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಈ ಸಮಾರ್ಯದವರು ಒಂದು ವೇಳೆ ಇವರು ಸಹ ಎಲ್ಲಿದ್ರು ಎಂಬುದಾಗಿ ನಾವು ನೋಡುವಾಗ ಇವರು ಒಂದು ವೇಳೆ ಯೋಸೇಫನು ಮತ್ತೆ ಎಫ್ರಾಯಿಂ ಮತ್ತೆ ಮನಸ್ಸೆ ಕುಲದ ಒಂದು ಪ್ರದೇಶದಲ್ಲಿ ಇವರು ನಿವಾಸಿಗಳಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಎಫ್ರಾಯಿಂ ಮತ್ತೆ ಮನಸ್ಸೆ ಯಾರು ಎಂಬುದಾಗಿ ನಾವು ನೋಡುವಾಗ ಇವರು ಯೋಸೇಫನ ಮಕ್ಕಳು, ಯೋಸೇಫನ ಮಕ್ಕಳು ಮತ್ತೆ ಯಾಕೋಬನ ಮೊಮ್ಮಕ್ಕಳು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ದೇ ವರ್ ದ ಆಕ್ಯುಪೆಂಟ್ಸ್ ಆಫ್ ದ ಕಂಟ್ರಿ ಫಾರ್ಮರ್ಲಿ ಬಿಲಾಂಗ್ಸ್ ಟು Ephraim's and half tribe of Manasseh ಎಂಬುದಾಗಿ ನೋಡ್ತಾ ಬರ್ತೇವೆ. ಸನ್ಸ್ ಆಫ್ ಜೋಸೆಫ್ ಅಂಡ್ ಗ್ರ್ಯಾಂಡ್ ಸನ್ ಆಫ್ ಜೇಕಬ್ ಎಂಬುದಾಗಿ ಇವರ ವಿಚಾರವಾಗಿ ನಾವು ತಿಳಿತಾ ಬರ್ತೇವೆ. ಅದೊಳ್ಳೆ ಯಾಕೋಬನು ತನ್ನ ವೃದ್ಧಾಪದಲ್ಲಿ ಜೀವಂತನಾಗಿದ್ದಾಗ ಹಮೋರ್ ರಾಜನಿಂದ ಭೂಮಿಯನ್ನು ಖರೀದಿಸಿದನೆಂಬುದಾಗಿ ನಾವು ಆದಿಕಾಂಡ 33ನೇ ಅಧ್ಯಾಯ 18ರಿಂದ 20ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾರು ದಯಮಾಡಿ ಆದಿಕಾಂಡ 33ನೇ ಅಧ್ಯಾಯ 18ರಿಂದ 20ನೇ ವಚನ, ಆದಿಕಾಂಡ 33 18ನೇ ವಚನದಿಂದ 20ನೇ ವಚನ ತನಕ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಯಾಕೋಬನು ಪದ್ದನ್ ಅರಾಮಿನಿಂದ ಬಂದ ಮೇಲೆ ಕಾನಾನ್ ದೇಶದ ಶೇಕೆಂ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಸಿಕೊಂಡನು. ಅವನು ತನ್ನ ಗುಡಾರಗಳನ್ನು ಹಾಕಿಸಿದ ಭೂಮಿಯನ್ನು ಹಮೋರನ ಮಕ್ಕಳಿಗೆ 100 ವರಹ ಕೊಟ್ಟು ಅವರಿಂದ ಕೊಂಡುಕೊಂಡನು. ಹಮೋರನು ಶೇಕೆಮನ ತಂದೆ. ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಎಲೋಹೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಸೊ ಇದು ಯಾಕೋಬನು ಈ ತಗೊಂಡಂತ ಈ ಭೂಮಿಯನ್ನು ತನ್ನ ಪ್ರಿಯ ಮಗನಾದ ಯೋಸೆಫನಿಗೆ ಕೊಟ್ಟನು ಎಂಬುದಾಗಿ ನಾವು ಸಹ ಅದನ್ನು ನೋಡ್ತಾ ಬರ್ತೇವೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 32ನೇ ವಚನ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದ 32ನೇ ವಚನವನ್ನು ಓದ್ರಿ. ಇಸ್ರಾಯೇಲ್ಯರು ಐಗುಪ್ತದಿಂದ ತಂದ ಯೋಸೇಫನ ಎಲುಬುಗಳನ್ನು ಯಾಕೋಬನು ಶೆಕೆಮನ ತಂದೆಯಾದ ಹಾಮೋರನ ಮಕ್ಕಳಿಂದ 100 ವರಹ ಕೊಟ್ಟು ಕೊಂಡುಕೊಂಡ ಶೆಕೆಮ್ ಊರಿನ ಹೊಲದಲ್ಲಿ ಹೂಣಿಟ್ಟರು. ಆ ಹೊಲವು ಯೋಸೇಫ್ಯರ ಸ್ವಾಸ್ಥ್ಯವಾಯಿತು. ಆರೋನನ ಮಗನಾದ ಎಲ್ಲಾಜಾರನು ಮರಣ ಹೊಂದಿದನು. ಅವನ ಶವವನ್ನು ಎಫ್ರಾಯಿಂ ಪರ್ವತ ಸಾಕು ಸಿಸ್ಟರ್, ಇಲ್ಲಿ ನೋಡ್ತೇವೆ ಯೋಸೇಫರ ಅಂತ ನೋಡ್ತೇವೆ, ಓದ್ತಾ ಬರ್ತೇವೆ. ಯೋಸೇಫರ್ ಎಂಬುದಾಗಿ ಹೇಳುವಾಗ ಯಾರು ಎಂಬುದಾಗಿ ನೋಡುವಾಗ ಯಾರು ಇಲ್ಲ, ಇವರು ಯಾರಂದ್ರೆ ಯೋಸೇಫನ ಮಕ್ಕಳು ಎಫ್ರಾಯಿಂ ಮತ್ತೆ ಮನಸ್ಸೆ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ. ದೆನ್ ವಿ ಮೂವ್ ಟು ಅ ಯುನೈಟೆಡ್ ಕಿಂಗ್ಡಮ್. ನಾವು ಏಕೀಕೃತವಾದಂತ ಇಸ್ರೇಲ್ ಒಂದು ರಾಜ್ಯಕ್ಕೆ ಅಥವಾ ಸಂಯುಕ್ತ ರಾಷ್ಟ್ರವಾದಂತ ಇಸ್ರೇಲ್ ರಾಷ್ಟ್ರಕ್ಕೆ ನಾವು ಹೋಗೋಣ. ಯಾಕಂದ್ರೆ ಇವರು 12 ಕುಲಗಳು ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಇಸ್ರೇಲ್ ಎಂಬುದಾಗಿ ಕರೆಯುವಂತ ಒಂದು ಸೊಲೊಮೋನನ ಆಳ್ವಿಕೆಯಲ್ಲಿ ತನಗೆ ಇಸ್ರೇಲ್ ಏಕೀಕೃತ ರಾಷ್ಟ್ರವಾಗಿತ್ತು. ಯುನೈಟೆಡ್ ನೇಷನ್, ಆಲ್ 12 ಟ್ರೈಬ್ಸ್ ವರ್ ಟುಗೆದರ್. ಎಲ್ಲ 12 ಕುಲಗಳು ಒಟ್ಟಾಗಿದ್ದಂತ ಸಂದರ್ಭ ಸೊಲೊಮೋನನ ಆಳ್ವಿಕೆ ಕಾಲದಲ್ಲಿ. ಸೊಲೊಮೋನನು ಒಂದು ಮರಣದ ನಂತರ ಅವನ ಮಗನಾದಂತ ರೆಹಬ್ಬಾಮನು ಬಂದಂತ ಸಂದರ್ಭದಲ್ಲಿ, ಸಿಂಹಾಸನಕ್ಕೆ ಬಂದಂತ ಸಂದರ್ಭದಲ್ಲಿ ಅವನ ಕಾಲದಲ್ಲಿ ಏನಾಗುತ್ತೆ, ಈ ಏಕೀಕೃತ ರಾಷ್ಟ್ರ
ಅಂದ್ರೆ ಒಟ್ಟಿಗಿದ್ದಂತ 12 ಕುಲಗಳು ಅದು ಡಿವೈಡ್ ಆಗುತ್ತೆ. 2 ರಾಷ್ಟ್ರವಾಗಿ ಅದು ಡಿವೈಡ್ ಆಗುತ್ತೆ. ಒಂದು ಯುನೈಟೆಡ್ ಕಿಂಗ್ಡಮ್ ಇದ್ದದ್ದು ಡಿವೈಡೆಡ್ ಇಂಟು 2 ಕಿಂಗ್ಡಮ್ಸ್. ಸೊ ಒಂದು ನಾರ್ಥರ್ನ್ ಕಿಂಗ್ಡಮ್ ಆಫ್ ಇಸ್ರೇಲ್, ಒಂದು ಉತ್ತರ ಇಸ್ರೇಲ್ ರಾಷ್ಟ್ರ ಎಂಬುದಾಗಿಯೂ, ಮತ್ತು ಇನ್ನೊಂದು ಸದರ್ನ್ ಕಿಂಗ್ಡಮ್ ಆಫ್ ಜೂದಾ, ದಕ್ಷಿಣ ಯಹೂದಿಯ ರಾಜ್ಯ ಎಂಬುದಾಗಿ 2 ವಿಂಗಡವಾಗ್ತದೆ. ನಾರ್ಥರ್ನ್ ಕಿಂಗ್ಡಮ್ ಆಫ್ ಇಸ್ರೇಲ್, ಅದಕ್ಕೆ 10 ಕುಲಗಳು ಸೇರಲ್ಪಡ್ತವೆ. ಹಾಗೆ ಇನ್ನೊಂದು ಸದರ್ನ್ ಕಿಂಗ್ಡಮ್ ಆಫ್ ಜೂದಾ, ಇದರಲ್ಲಿ 2 ಕುಲಗಳು ಸೇರ್ಪಡ್ತವೆ, ಅದು ಯಹೂದ ಮತ್ತೆ ಬೆಂಜಮಿನ್ ಕುಲಗಳು. ಸೊ ಹೀಗಾಗಿ ಅದು ನಾರ್ದರ್ನ್ ಕಿಂಗ್ಡಮ್ ಮತ್ತೆ ಸದರ್ನ್ ಕಿಂಗ್ಡಮ್ ಆಫ್ ಜೂದಾ ಎಂಬಂತ 2 ರಾಜ್ಯವಾಗಿ ವಿಂಗಡವಾಗ್ತದೆ. ಒಂದು ವೇಳೆ ನಾವು 2 ರಾಷ್ಟ್ರಗಳನ್ನು ನೋಡುವಾಗ, ನಾರ್ದರ್ನ್ ಕಿಂಗ್ಡಮ್ ಮತ್ತೆ ಸದರ್ನ್ ಕಿಂಗ್ಡಮ್, ಇವೆರಡು ರಾಜ್ಯವನ್ನು ಅನೇಕ ಬಲಿಷ್ಠ ರಾಷ್ಟ್ರಗಳು ಸುತ್ತುವರೆದಂತ ಸಂದರ್ಭ ಅದಾಗಿತ್ತು. ಅನೇಕ ಬಲಿಷ್ಠ ರಾಷ್ಟ್ರಗಳು ಅವರ ಸುತ್ತಲೂ ಇದ್ರು. ಆಗಿಂದಾಗೆ ಅವರ ಮೇಲೆ ದಾಳಿ ಮಾಡ್ತಿದ್ರು ಈ ಬಲಿಷ್ಠ ರಾಷ್ಟ್ರಗಳು. ಅದರಲ್ಲಿ ಪ್ರಮುಖವಾದಂತ ಬಲಿಷ್ಠ ರಾಷ್ಟ್ರಗಳು ಎಂಬುದಾಗಿ ನಾವು ನೋಡುವಾಗ ಬ್ಯಾಬಿಲೋನ್ ಮತ್ತೆ ಅಸಿರಿಯನ್ಸ್. ಈಗ ಬ್ಯಾಬಿಲೋನ್ನವರು ಯಾವಾಗಲೂ ಅವರು ಸದರ್ನ್ ಕಿಂಗ್ಡಮ್ ಆಫ್ ಜೂದಾ ಇದರ ಮೇಲೆ ಯಾವಾಗಲೂ ಅವರು ದಾಳಿ ನಡೆಸ್ತಾ ಇದ್ರು. ಮತ್ತೆ ನಾರ್ದರ್ನ್ ಕಿಂಗ್ಡಮ್ ಆಫ್ ಇಸ್ರೇಲ್, ಈ ಒಂದು ಉತ್ತರ ಇಸ್ರೇಲ್ ರಾಷ್ಟ್ರದ ಮೇಲೆ ಅಥವಾ ರಾಜ್ಯದ ಮೇಲೆ ಅಸಿರಿಯಾದವರು ಯಾವಾಗಲೂ ದಾಳಿಯನ್ನು ಮಾಡ್ತಾ ಇದ್ರು. ದಾಳಿಯನ್ನು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ವಸ್ತುಗಳನ್ನು, ಜನರನ್ನು ಅವರು ತಮ್ಮ ಸರಿಯಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ನಾವು ಇತಿಹಾಸದಲ್ಲಿ ನಾವು ಓದ್ತಾ ಬರ್ತೇವೆ. ಹಾಗೆ ಈ 2 ರಾಷ್ಟ್ರಗಳ, ಪ್ರಬಲವಾದಂತ ರಾಷ್ಟ್ರಗಳು ಅವರ ಮೇಲೆ ಆಗಿಂದ ಹಾಗೆ ಯುದ್ಧ ನಡೆಸ್ತಾ, ಒಂದು ವೇಳೆ ದಾಳಿ ಮಾಡ್ತಾ, ಅನೇಕರನ್ನು ಸರಿಯಾಗಿ, ಅನೇಕ ವಸ್ತುಗಳನ್ನು ಅವರ ರಾಷ್ಟ್ರಗಳಿಂದ ಸರಿಯಾಗಿ ಅಥವಾ ತಗೊಂಡು ಹೋಗ್ತಾ ಇದ್ರು. ಇದು ನಿರಂತರವಾಗಿ ನಡೀತಾ ಬರ್ತಾ ಇತ್ತು. ಪ್ರತಿ ಸಾರಿ ಈ ತರ ನಡೆಯುವಾಗ ಅವರು ಇವರ ಜೊತೆಯಲ್ಲಿ, ಅದು ನಾನು ಹೇಳಿದ ಹಾಗೆ, ಅನೇಕ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಮತ್ತೆ ಅನೇಕ ಜನರನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಬ್ಯಾಬಿಲೋನ್ನವರು ಯುದ್ಧ ಮಾಡುವಾಗ ಅಥವಾ ಅವರು ಆಕ್ರಮಣ ಮಾಡುವಾಗ ಅಥವಾ ಅವರು ಇವರನ್ನು ಸರಿಯಾಗಿ ತೆಗೆದುಕೊಂಡು ಹೋಗುವಾಗ ಅವರು ಉತ್ತಮವಾದಂತ ವಸ್ತುಗಳನ್ನು, ಹಾಗೆ ಆ ದೇಶದ ಉತ್ತಮ ಪ್ರಜೆಗಳನ್ನು, ಅಂದ್ರೆ ದೇಹದ ಅಡಿಯಲ್ಲಿ ಅವರು ಸ್ವಸ್ಥರಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ಇಂತಹ ಒಂದು ವ್ಯಕ್ತಿಗಳನ್ನು ಚೂಸ್ ಮಾಡಿ ಅವರು ಕರ್ಕೊಂಡು ಹೋಗ್ತಿದ್ದರು. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ, ಇಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬರುವಾಗ ಒಂದು ವೇಳೆ ಅವರನ್ನು ನಮ್ಮ ಒಂದು ಜ್ಞಾನದಲ್ಲಿ ಅಥವಾ ನಮ್ಮ ಒಂದು ಭಾಷೆಯಲ್ಲಿ ಅವರನ್ನು ಬೆಳೆಸ್ತಾ ಅವರಿಂದ ಅನೇಕ ಪ್ರಯೋಜನಗಳನ್ನು ಅವರ ದೇಶಕ್ಕೆ ಪಡೆದುಕೊಳ್ಳಬಹುದು ಎಂಬಂತ ಆಲೋಚನೆ ಅವರದಾಗಿತ್ತು. ಹಾಗಾಗಿ ಅವರು ಉತ್ತಮವಾದವರನ್ನು ಅವರು ಸರಿಯಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು. ಅವರನ್ನು ಅವರ ಒಂದು ವಿಷಯಗಳಲ್ಲಿ ಟ್ರೈನಿಂಗ್, ಅವರ ಒಂದು ಭಾಷೆಗಳಲ್ಲಿ ಟ್ರೈನಿಂಗು, ಮತ್ತೆ ಅವರ ಒಂದು ಸಂಸ್ಕೃತಿಯಲ್ಲಿ ಅವರಿಗೆ ಟ್ರೈನಿಂಗ್ ಮಾಡಿ ಅವರ ಹೆಸರುಗಳನ್ನು ಚೇಂಜ್ ಮಾಡುವುದರ ಮೂಲಕವಾಗಿ ನಾವು ಅದನ್ನೇ ನೋಡ್ತೇವಲ್ಲ. ದಾನಿಯೇಲ, ಮಿಶಾಯೇಲ ಮತ್ತೆ ಅಬೇದ್ನೆಗೋ ಅವರ ಒಂದು ಜೀವಿತದಲ್ಲಿ ನಾವು ಅದನ್ನೇ ನೋಡ್ತೇವಲ್ವಾ. ಬ್ಯಾಬಿಲೋನ್ಸ್ ಅವ್ರನ್ನ ಕರ್ಕೊಂಡು ಹೋದಾಗ ಅಥವಾ ಅವರನ್ನು ಸರಿಯಾಗಿ ಹಿಡ್ಕೊಂಡು ಹೋದಾಗ ಅವ್ರಿಗೆ ಇದನ್ನೇ ಅವರು ಮಾಡ್ತಾ ಇದ್ದದ್ದು. ಸೊ ಅದನ್ನ ನಾವು ನೋಡ್ತಾ ಬರ್ತೇವೆ. ಸೊ ನಾವು ಹೀಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರಿಗಿದ್ದಂತ ಉದ್ದೇಶ, ಈ ಜನರು ನಮ್ಮ ಭಾಷೆಯನ್ನು ಕಲಿತು ಈ ಜ್ಞಾನವಂತ ವ್ಯಕ್ತಿಗಳು ನಮಗೆ ಉಪಯೋಗಕ್ಕೆ ಬರ್ತಾರೆ, ನಮ್ಮ ದೇಶ ಉತ್ತಮ ಒಂದು ಸ್ಥಾನ, ಒಂದು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ ಎಂಬಂತ ಒಂದು ಆಲೋಚನೆ ಇತ್ತು. ಆದ್ರೆ ಅರಾಮ್ಯರು ಎಂಬುದಾಗಿ ಹೇಳುವುದು ಅಶೀರಿಯನ್ಸ್ ಅಂತಾನೆ, ಮತ್ತೆ ಅಸಿರಿಯರು ಎಂಬುದಾಗಿ ಹೇಳುವಾಗ ಅವರು ಅಶೀರಿಯನ್ಸ್ ಎಂಬುದಾಗಿನೇ ಅದರ ಅರ್ಥ. ಇವರು ಸಹ ದಾಳಿ ಮಾಡ್ತಾ ಇದ್ರು. ಯಾರ ಮೇಲೆ? ಇಸ್ರಾಯೇಲರ ಮೇಲೆ. ಅಂದ್ರೆ ಇಸ್ರಾಯೇಲರ ಮೇಲೆ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಈ 2 ರಾಷ್ಟ್ರಗಳು ಬೇರೆ ಬೇರೆ ಆದಾಗ ಜೂಡಾ ಮತ್ತೆ ಬೆಂಜಮಿನ್ ಇದು ಸದರ್ನ್ ಕಿಂಗ್ಡಮ್ ಆಫ್ ಜೂಡಾ, ಇದಕ್ಕೆ ರಾಜಧಾನಿ ಯೆರೂಸಲೇಮ್ ಆಗಿತ್ತು. ಅದೇ ಸಂದರ್ಭದಲ್ಲಿ ನಾರ್ದರ್ನ್ ಕಿಂಗ್ಡಮ್ ಆಫ್ ಇಸ್ರೇಲ್, ಈ ಒಂದು 10 ಕುಲಗಳಿಗೆ ಸಮಾರಿಯಾ ಅದು ರಾಜಧಾನಿಯಾಗಿತ್ತು. ಸೊ ಹಾಗಾಗಿ ಇಲ್ಲಿ ಸಮಾರಿಯಾದ ಹೆಸರು ನಾವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಸೊ ಈ ಸಮಾರಿಯಾದ ಮೇಲೆ ಆಗಿಂದ ಹಾಗೆ ಅಸೀರಿಯರು ದಾಳಿಯನ್ನು ಮಾಡ್ತಿದ್ರು.
ಏಳ್ನೂರ 22 ಈ ಒಂದು ಸಮಯದಲ್ಲಿ ಏನಾಯ್ತು ಎಂಬುದಾಗಿ ನಾವು ನೋಡುವಾಗ 2 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 24ನೇ ವಚನದಿಂದ 28ನೇ ವಚನ ಓದಬೇಕಾಗಿ ಕೇಳ್ಕೊಳ್ತೇನೆ. 2 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 24ರಿಂದ 28ನೇ ವಚನ. ಅಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೂತ, ಅವ್ವ, ಹಮಾತ್, ಸೆಫರ್ವೈಮ್ ಎಂಬ ಊರುಗಳವರನ್ನು ಕಳಿಸಿದನು. ಅವರು ಸಮಾರ್ಯ ದೇಶವನ್ನು ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ವಾಸಿಸಿದರು. ಅವರಿಗೆ ಆರಂಭದಲ್ಲಿ ಯೆಹೋವನ ಭಯಭಕ್ತಿ ಇರಲಿಲ್ಲವಾದ್ದರಿಂದ ಆತನು ಸಿಂಹಗಳನ್ನು ಕಳಿಸಿದನು. ಅವು ಅವರಲ್ಲಿ ಅನೇಕರನ್ನು ಕೊಂದವು. ಅಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ, ನೀನು ಸಮಾರ್ಯ ಪಟ್ಟಣಗಳಿಗೆ ಕಳಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅರಿಯದವರಾಗಿದ್ದಾರೆ. ಆದ್ದರಿಂದ ಅಲ್ಲಿನ ದೇವರು ಸಿಂಹಗಳನ್ನು ಕಳಿಸಿ ಅವರನ್ನು ಸಂಹರಿಸುತ್ತಾನೆ ಎಂದು ತಿಳಿಸಿದರು. ಆಗ ಅವನು ಅವರಿಗೆ, ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿರಿ. ಅವನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಎಂದು ಆಜ್ಞಾಪಿಸಿದನು. ಸಾಕು ಸಿಸ್ಟರ್. ನೋಡ್ತಾ ಬಂದ್ವಿ ಇಲ್ಲಿ ಬೆಬಿಲೋನರು ಒಂದು ವೇಳೆ ಬ್ಯಾಬಿಲೋನ್ಸ್ ಅವರು ಆ ಒಂದು ಯಹೂದ್ಯವನ್ನು ಅಥವಾ ಜೂಡಾ ಮತ್ತೆ ಬೆಂಜಮಿನ್ ಅಂದ್ರೆ ಯೆರೂಸಲೇಮನ್ನ ದಾಳಿ ಮಾಡುವಾಗ ಅಲ್ಲಿರ್ತಕ್ಕಂಥ ಬೆಲೆಯುಳ್ಳ ವಸ್ತುಗಳು ಮತ್ತೆ ಅಲ್ಲಿರ್ತಕ್ಕಂಥ ಉತ್ತಮವಾದಂತ ಜ್ಞಾನವುಳ್ಳ ವ್ಯಕ್ತಿಗಳನ್ನು ಅವ್ರು ಕರ್ಕೊಂಡು ಹೋಗ್ತಿದ್ರು. ಅವ್ರು ಕರ್ಕೊಂಡು ಹೋಗುತ್ತಿದ್ದಂತ ಉದ್ದೇಶ ನಿಮ್ಗೆ ತಿಳಿಸ್ತಾ ಬಂದೆ. ಆದ್ರೆ ಅಶೂರಿಯರು ಏನ್ ಮಾಡ್ತಿದ್ರು ಎಂಬುದಾಗಿ ನೋಡುವಾಗ, ಅವರು ದಾಳಿ ಮಾಡುವಾಗ, ಸಮಾರ್ಯ ಮೇಲೆ ದಾಳಿ ಮಾಡುವಾಗ ಅಲ್ಲಿರುವಂತ ಜನಗಳನ್ನು ಅವರು ಕರ್ಕೊಂಡು ಹೋಗ್ತಿದ್ರು. ಇದೇ ತರ ಅವರು ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಅವರನ್ನು ಒಂದೇ ಕಡೆ ಇರ್ತಿರ್ಲಿಲ್ಲ. ಅಶೂರ್ ಅವರಿದ್ದಂತ ರಾಜ್ಯದಲ್ಲಿ ಅಂದ್ರೆ ಅವರು ಕರ್ಕೊಂಡು ಹೋದಂತ ಸ್ಥಳಗಳಲ್ಲಿ ಅಂದ್ರೆ ಅಶೂರ್ಯಕ್ಕೆ ಅಥವಾ ಅಸಿರಿಯನ್ಸ್ ಅವರ ಒಂದು ಪ್ರದೇಶಕ್ಕೆ ಅವರು ಕರ್ಕೊಂಡು ಹೋದಂತ ಸರಿಯಾಗಿ ಕರ್ಕೊಂಡು ಹೋದಂತ ವ್ಯಕ್ತಿಗಳನ್ನ ಅವರು ದೇಶದ ವಿವಿಧ ಭಾಗಗಳಲ್ಲಿ ಅವ್ರನ್ನ ಇಡ್ತಾ ಇದ್ರು. ಒಟ್ಟಿಗೆ ಅವ್ರನ್ನ ಇಡ್ತಾ ಇರ್ಲಿಲ್ಲ. ಒಂದ್ ಕಡೆ ಇಲ್ಲಿಂದ ಒಂದು ಅರ್ಧ ಜನ ಇಲ್ಲಿ ಒಂದು ಸಮಾರ್ಯದಲ್ಲಿ ಇರ್ತಕ್ಕಂತ ಒಂದು ಅರ್ಧ ಜನನ ಸರಿಯಾಗಿ ಇಟ್ಕೊಂಡು ಹೋದ್ರೆ ಅಲ್ಲಿ ವಿವಿಧ ಭಾಗಗಳಲ್ಲಿ ಅವರ ದೇಶದ ವಿವಿಧ ಭಾಗಗಳಲ್ಲಿ ಅವ್ರನ್ನ ಇಡ್ತಾ ಇದ್ರು. ಎಲ್ಲಾನು ಒಟ್ಟಿಗೆ ಇಡ್ತಾ ಇರ್ಲಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಅವರಿಗೆ ಭಯ ಇತ್ತು, ಇವರೆಲ್ಲ ಒಟ್ಟುಗೂಡಿ ಒಂದು ಸಲ ಗುಂಪಾಗಿ ನಮ್ಮ ಮೇಲೆ ದಂಗೆ ಹೇಳಬಹುದು ಅಥವಾ ನಮ್ಮ ಮೇಲೆ ತಿರುಗಿ ಬೀಳಬಹುದು, ಒಂದು ವೇಳೆ ನಮ್ಮ ರಾಜನನ್ನು ಅವರು ಕೊಲ್ಲಿಕ್ಕೆ ಇದು ಪ್ಲಾನ್ ಮಾಡಬಹುದು ಎಂಬಂತ ಒಂದು ಉದ್ದೇಶದಿಂದ ಅವರನ್ನು ಬೇರೆ ಬೇರೆ ಕಡೆ ಇಡ್ತಾ ಇದ್ರು ಅವರ ದೇಶದಲ್ಲಿ ಸರಿಯಾಗಿ ಹೋಯ್ದಂತ ಇಸ್ರಾಯೇಲರನ್ನ. ಆದ್ರೆ ನಾವು ಬೆಬಲೋನಿನ ಒಂದು ಸಂದರ್ಭದಲ್ಲಿ ನೋಡುವಾಗ ಅವ್ರು ಇಲ್ಲಿಂದ ತಗೊಂಡು ಹೋದಂತ ವ್ಯಕ್ತಿಗಳನ್ನ ಅವ್ರು ಟ್ರೈನ್ ಮಾಡಿ ಅವರಿಗೆ ಬೇಕಾದಂತ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಅವ್ರು ನೋಡ್ತಾ ಇದ್ರು. ಆದ್ರೆ ಇಲ್ಲಿ ತಗೊಂಡು ಹೋದಂತ ವ್ಯಕ್ತಿಗಳನ್ನ ಬೆಬಲೋನ್ನವರು ಯಾರು ಆ ಒಂದು ದೇಶದಿಂದ ಮತ್ತೆ ಇನ್ಯಾರನ್ನು ತಂದು ಇಲ್ಲಿ ರೀಪ್ಲೇಸ್ ಮಾಡ್ತಿರ್ಲಿಲ್ಲ ಯೆರೂಸಲೇಮ್ನಲ್ಲಿ. ಆದ್ರೆ ಅಸಿರಿಯಾದವ್ರು ಹಾಗೆ ಮಾಡ್ತಿರ್ಲಿಲ್ಲ. ಅಸಿರಿಯಾದವ್ರು ಏನ್ ಮಾಡ್ತಿದ್ರೆ, ಇಲ್ಲಿಂದ ತಗೊಂಡು ಹೋಗಿ ಅವರ ದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಸ್ರಾಯೇಲ್ರನ್ನ ಇಡ್ತಾ ಇದ್ರು, ಸರಿಯಾಗಿ ಹೋದಂತವ್ರನ್ನ. ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ಅವರ ದೇಶ ಅಂದ್ರೆ ಅಸಿರಿಯ ಸುತ್ತಲೂ ಇರತಕ್ಕಂತ ದೇಶಗಳು, ನಾವೀಗ ಓದ್ವಲ್ಲ 17ನೇ ಅಧ್ಯಾಯದ 24ನೇ ವಚನದಲ್ಲಿ ನಾವು ಓದ್ತಾ ಬಂದ್ವಿ. ಅನೇಕ ರಾಷ್ಟ್ರಗಳಿದ್ದ ನೋಡ್ತಾ ಬಂದ್ವಿ, ಅಲ್ಲಿ ಪಟ್ಟಣಗಳನ್ನು ನೋಡ್ತಾ ಬಂದ್ವಿ. ಬಾಬೇಲ್ ಮತ್ತೆ ಕೂತ, ಅವ್ವ, ಹಮೋತ್, ಸರ್ಫೈಮ್ ಎಂಬಂತ ಊರುಗಳಂತ ಜನರು, ಇವರೆಲ್ಲ ಅನ್ಯ ಜನರು. ಇವರನ್ನ ಏನ್ ಮಾಡ್ತು ಅಂದ್ರೆ ಅವ್ರು ಅಲ್ಲಿಂದ ಜನರನ್ನ ಕರ್ಕೊಂಡ್ಬಂದು ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಖಾಲಿ ಆಗಿತ್ತಲ್ಲ, ಆದ್ರೆ ಸಮಾರ್ಯದಲ್ಲಿಂದ ಅವ್ರನ್ನ ಬಂದಿಯಾಗಿ ಕರ್ಕೊಂಡು ಹೋಗಿದ್ರಲ್ಲ, ಆ ಜಾಗ ಇಲ್ಲಿ ಖಾಲಿ ಆಗಿತ್ತಲ್ಲ, ಅಂತ ಸ್ಥಳಗಳಲ್ಲಿ ಈ ಅನ್ಯ ಜನರನ್ನ ಇಡ್ತಾ ಇದ್ರು. ಈ ಅನ್ಯ ಜನರನ್ನು ಅಂದ್ರೆ ವಿವಿಧ ದೇಶದ ಅನ್ಯ ಜನರು, ಇವ್ರದೇ ಆದಂತ ಸಂಸ್ಕೃತಿ ಇದೆ, ಇವ್ರದೇ ಆದಂತ, ಇವರೆಲ್ಲರೂ ವಿಗ್ರಹಾರಾಧಕರು, ಅವ್ರದೇ ಆದಂತ ದೇವರುಗಳಿದ್ದಾರೆ, ಅವ್ರದೇ ಆದಂತ ಸಂಪ್ರದಾಯ ಇದೆ. ಈ ಜನರು ಏನ್ ಮಾಡ್ತಾ ಇದ್ರು, ಬಂದು ಈಗ ಸಮಾರ್ಯದೊಳಗಡೆ ಜೀವನ ಮಾಡಕ್ಕೆ ಶುರು ಮಾಡಿದ್ರು, ಯಾಕಂದ್ರೆ ಇವರನ್ನು ರೀಪ್ಲೇಸ್ ಮಾಡಿದ್ರು. ಸೊ ಇಂಥ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಕಾಲಕ್ರಮೇಣ ಇಸ್ರೇಲರಲ್ಲಿ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಅವರಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹುಡ್ತಾ ಬಂದ್ರು. ಅವರಿಗೆ ಈಗ ಮದುವೆ ವಯಸ್ಸು ಬಂದಾಗ ಬೀಗತನ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂತ ವರಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು, ಅಲ್ಲಿರುವಂತ ಅನ್ಯರ ಜೊತೆಯಲ್ಲಿ ಅವರು ಕೊಡುವುದು ತಗೊಳ್ಳುವುದು ಮಾಡುವಂತ ಸಂದರ್ಭದಲ್ಲಿ
ಅಂದ್ರೆ ತಮ್ಮ ಹೆಣ್ಣು ಮಕ್ಕಳನ್ನು ಅವರ ಗಂಡು ಮಕ್ಕಳಿಗೆ, ಅವರ ಗಂಡು ಮಕ್ಕಳನ್ನು ಒಂದು ವೇಳೆ ಇವರ ಹೆಣ್ಣು ಮಕ್ಕಳಿಗೆ, ಅಥವಾ ಅವರ ಹೆಣ್ಣು ಮಕ್ಕಳನ್ನು ಇವರ ಗಂಡು ಮಕ್ಕಳಿಗೆ ಕೊಡುವಂತ ಈ ಒಂದು ಸಂಗತಿಗಳು ನಡೀತಾ ಬಂತು. ಹೀಗೆ ಅವರು ಏನಾದ್ರು ಈ ಒಂದು ಸಂದರ್ಭದಲ್ಲಿ, ಈಗ ನಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಹುಟ್ಟುವಂತ ಮಕ್ಕಳು ಅವರನ್ನ ಏನಂತ ಕರಿತೀವಿ ಎಂಬುದಾಗಿ ನೋಡುವಾಗ ಮಿಕ್ಸ್ಡ್ ರೇಸ್ ಎಂಬುದಾಗಿ ಕರಿತೇವೆ. ಅರ್ಧ ಯಹೂದಿಗಳು ಮತ್ತೆ ಅರ್ಧ ಅನ್ಯರು ಎಂಬುದಾಗಿ. ಯಾಕೆ ಇಸ್ರಾಯೇಲರು ಅವರನ್ನು ಇಷ್ಟಿಷ್ಟಾಗಿ ಅವ್ರನ್ನ ದ್ವೇಷ ಮಾಡ್ತಿದ್ರು ಎಂಬುದಾಗಿ ನೋಡುವಾಗ, ಈ ಒಂದು ಮಿಶ್ರ ಸಂತಾನ ಈ ಜನರ ಮೂಲಕ ಉಂಟಾಯಿತು ಎಂಬುದಾಗಿ ಅವರು ಬಹಳವಾಗಿ ಅವರನ್ನ ತಿರಸ್ಕಾರ ಪಡ್ತಾ ಇದ್ರು. 4 ವಿಚಾರಗಳನ್ನು ವಿಚಾರವಾಗಿ ಅವರು ಇಷ್ಟಪಡ್ತಿರಲಿಲ್ಲ. ಒಂದನೇ ವಿಚಾರ ನೋಡುವಾಗ ಅವರು ಮಿಶ್ರ ಜನಾಂಗ ಎಂಬುದಾಗಿ. ಈ ಒಂದು ಸಂಗತಿಗಳಿಗೆ ಯಾಕಂದ್ರೆ ಅವರು ದೇವರ್ ಪೇಗನ್ಸ್, ಅವರು ಅಲ್ಲಿ ಬಂದಂತ ಉಳಿದುಕೊಂಡಂತ ಜನರು ಅವರು ಅನ್ಯ ಜನರಾಗಿದ್ರು, ಹೀದನ್ಸ್. ಅವರು ದೇವರ್ ಜೆಂಟೈಲ್ಸ್. ಅವ್ರದೇ ಆದಂತ ದೇವರುಗಳನ್ನು ಪೂಜೆ ಮಾಡ್ತಿದ್ರು, ಅವ್ರದೇ ಆದಂತ ಸಂಪ್ರದಾಯ ಇತ್ತು. ಈಗ ಅವರು ಇವರ ಜೊತೆ ಒಂದು ಹೊತ್ತು ಬಳಕೆ ಮಾಡುವಾಗ ಅಥವಾ ಮದುವೆ ಆಗುವಾಗ, ಸಂಬಂಧ ಬೆಳೆಸುವಾಗ ಅವ್ರಿಗೆ ಹುಟ್ಟುವಂತ ಮಕ್ಕಳು ಅಥವಾ ಅದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ರೇಸ್ ಎಂಬುದಾಗಿ ಕರೆಯುವಂತದ್ದಾಗಿದೆ. ಹಾಗಾಗಿ ಇವರ ಸಂಪ್ರದಾಯವನ್ನು ಮಾಡುವುದಲ್ಲದೆ ಅವರ ಸಂಪ್ರದಾಯವನ್ನು ಅನುಸರಿಸುವಂತದ್ದು, ಮತ್ತೆ ಇಸ್ರಾಯೇಲ್ನಲ್ಲಿ ಒಂದು ವಿಗ್ರಹಾರಾಧನೆಯನ್ನು ಇವರ ಮೂಲಕವಾಗಿ ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ಸಹ ಇವರ ವಿಚಾರವಾಗಿ ಅವರು ಬಹಳಷ್ಟು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಮಿಶ್ರ ಜನಾಂಗ, ಇನ್ನೊಂದು ವಿಗ್ರಹಾರಾಧನೆ. ಎರಡನೇ ಪಾಯಿಂಟ್, ಅವರನ್ನು ಯಾರಿಗೆ ಅವರು ಅಷ್ಟೊಂದು ದ್ವೇಷಿಸ್ತಿದ್ರು ಎಂಬುದಾಗಿ ನೋಡುವಾಗ, ಈ ಜನರು ತಮ್ಮ ದೇವರಾದ ಯೆಹೋವ ದೇವರನ್ನೇ ಮರೆತು ಬಿಟ್ಟು ಅವರು ದೇವರುಗಳನ್ನ ವಿಗ್ರಹಾರಾಧನೆ ಮಾಡುವುದರ ಮೂಲಕವಾಗಿ, ಅವರ ದೇವರುಗಳನ್ನ ಆರಾಧನೆ ಮಾಡುವುದರ ಮೂಲಕವಾಗಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟಿದ್ರು ಸಮಾರ್ಯದವರು. ಸೊ ಈ ಕಾರಣಕ್ಕಾಗಿ ಇಸ್ರಾಯೇಲರು ಮತ್ತೆ ಯಹೂದ್ಯರು ಸ್ಪೆಷಲಿ ಇವರನ್ನು ದ್ವೇಷಿಸ್ತಾ ಬಂದ್ರು, ಸಮಾರ್ಯದವರನ್ನು. ಅಷ್ಟು ಮಾತ್ರವಲ್ಲ, ಇವರು ದೇವಾಲಯನ್ನು ಕಟ್ಟುವಾಗ ಒಂದು ಎಜ್ರಾ ಕಾಲದಲ್ಲಿ ಮತ್ತೆ ನೆಹೆಮಯನ ಕಾಲದಲ್ಲಿ ಮತ್ತೆ ಯೆಹೋಶುವನ ಮತ್ತೆ ಇವರ ಒಂದು ಕಾಲದಲ್ಲಿ ಇವರು ರಾಜನಿಂದ ಸರಿಯಾಗಿ ಹೋದಂತ ಬಬುಲೋನಿಗೆ ಸರಿಯಾಗಿ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಕೋರೇಶನ ರಾಜನಿಂದ ಒಂದು ಪರ್ಮಿಷನ್ ತೆಗೆದುಕೊಂಡು ಇವರು ದೇವಾಲಯದ ಗೋಡೆಗಳನ್ನು ಕಟ್ಟಲಿಕ್ಕೆ ಅವರು ಬರುವಾಗ, ಒಂದು ವೇಳೆ ದೇವಾಲಯ ಗೋಡೆಗಳನ್ನು ಕಟ್ಟಲಿಕ್ಕೆ ಪ್ರತಿರೋಧ ತೋರಿಸಿದಂತ ಒಂದು ಗುಂಪಿನಲ್ಲಿ ಈ ಸಮಾರ್ಯದ ಗುಂಪು ಸಹ ಒಂದಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸೊ ದೇವಾಲಯದ ಗೋಡೆಗಳನ್ನು ಕಟ್ಟುವಂತ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದಂತ, ನಮಗೆ ದೇವಾಲಯ ಬೇಡ, ನಮ್ಗೆ ದೇವಾಲಯ ಇಲ್ಲೇ ನಾವು ಕಟ್ಕೋತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಸ್ತ್ರೀಯರು ಹೇಳ್ಬೇಕಾದ್ರೆ, ನಿಮ್ಮಲ್ಲಿ ನೀವು ದೇವರನ್ನು ಆರಾಧಿಸ್ಲಿಕ್ಕೆ ನೀವು ಯೆರೂಸಲೇಮ್ಗೆ ಹೋಗ್ತೀರಾ, ನಾವು ದೇವರನ್ನು ಆರಾಧಿಸ್ಲಿಕ್ಕೆ ಈ ಗುಡ್ಡಕ್ಕೆ ಹೋಗ್ತೇವೆ ಎಂಬುದಾಗಿ ನೋಡುವಾಗ, ಈ ಗುಡ್ಡ ಎಂಬುದಾಗಿ ನೋಡುವಾಗ ಅಲ್ಲಿ ಗೆರಿಜಿಮ್ ಎಂಬಂತ ಒಂದು ಗುಡ್ಡದ ಮೇಲೆ ಅವರು ದೇವಾಲಯವನ್ನು ಕಟ್ಕೊಳ್ತಾರೆ, ಅಲ್ಲಿ ದೇವರನ್ನು ಆರಾಧಿಸ್ತಿರ್ತಾರೆ ಅವರು. ಸೊ ಹೀಗಾಗಿ ಅವರು ದೇವಾಲಯ ಗೋಡೆಯನ್ನು ಕಟ್ಟಲಿಕ್ಕೆ ಒಂದು ವೇಳೆ ಆ ಕಾಲದಲ್ಲಿ ಜನರು ಇಸ್ರಾಯೇಲರು ಬರುವಾಗ ಅವರನ್ನು ಪ್ರತಿರೋಧ ಮಾಡದಂತ ಒಂದು ಗುಂಪು ಸಮಾರ್ಯದ ಗುಂಪಾಗಿತ್ತು ಎಂಬುದಾಗಿ ಹಾಗಾಗಿ ಅವರನ್ನು ಬಹಳವಾಗಿ ದ್ವೇಷಿಸ್ತಾ ಇದ್ರು. ಒಂದು ಮಿಶ್ರ ಜನಾಂಗ, ಇನ್ನೊಂದು ವಿಗ್ರಹಾರಾಧನೆಯನ್ನು ಪ್ರಾರಂಭ ಮಾಡಿದಂತ ಜನ, ಇಸ್ರೇಲ್ ದೇವರ ಸತ್ಯ ದೇವರನ್ನು ಬಿಟ್ಟು. ಇವರೆಲ್ಲ ಅವರ ಮೂಲ ಒಂದು ರೇಸ್ ನೋಡ್ಬೇಕಾದ್ರೆ ಯಹೂದ್ಯರೇ, ಆದ್ರೆ ಇವರೆಲ್ಲರೂ ಮಿಕ್ಸ್ ಆಗಿ ಈಗ ಒಂದು ಮಿಕ್ಸ್ಡ್ ರೇಸ್ ಆಗಿ, ಮಿಶ್ರ ಜನಾಂಗವಾಗಿ, ವಿಗ್ರಹಾರಾಧನೆ ಮಾಡುವಂತ ಜನರಾಗಿ, ಒಂದು ವೇಳೆ ದೇವರ ಕಾರ್ಯಗಳನ್ನು ಅಡ್ಡಿಪಡಿಸುವಂತ ಜನರಾಗಿ. ನಮಗೊತ್ತು 4ನೇ ವಿಚಾರವಾಗಿ ಧರ್ಮಶಾಸ್ತ್ರ. ನಮಗೊತ್ತು ಇಸ್ರಾಯೇಲರಿಗೆ ದೇವರು ಕೊಟ್ಟಂತ ಮೋಶೆ ಮೂಲಕವಾಗಿ ಪುಸ್ತಕಗಳನ್ನು ಕೊಟ್ಟರು, ಧರ್ಮಶಾಸ್ತ್ರವನ್ನು ಕೊಟ್ಟರು, ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ನಡೆಯಬೇಕೆಂಬುದಾಗಿ. ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಸಮಾರ್ಯದವರು ಧರ್ಮಶಾಸ್ತ್ರದ ಜೊತೆಗೆ ಈ ಒಂದು ಬುಕ್ಕಿನ ಜೊತೆ, ಈ ಒಂದು ಪುಸ್ತಕದ ಜೊತೆ ಅವರು ಈ ಅನ್ಯ ಸಂಪ್ರದಾಯಗಳನ್ನು, ಅನ್ಯ ಆಚರಣೆಗಳನ್ನು, ಯಾಕಂದ್ರೆ ಇವರು ಅನ್ಯರು ಹೊರಗಡೆ ಬಂದು ಸೇರ್ಕೊಂಡಿದ್ರಲ್ಲ, ಅವ್ರದೇ ವಿಧವಾದಂತ ಆಚಾರಗಳಿತ್ತು, ಸಂಪ್ರದಾಯಗಳಿತ್ತು.
ಇವ್ರೇನ್ ತಿಳ್ಕೊಂಡ್ರು ಅಂದ್ರೆ ಇದೇ ಸಾಲದಿಲ್ಲ, ಅದನ್ನು ನಾವು ಆಚರಿಸ್ಬೇಕು, ಅದನ್ನು ಸಹ ಅನುಸರಿಸಬೇಕೆಂಬುದಾಗಿ ಇವೆಲ್ಲವನ್ನು ಆಚರಿಸುವಂತ ಸಂದರ್ಭದಲ್ಲಿ ಸಮಾರ್ಯದವನ್ನ ಕಂಡ್ರೆ ಇವರಿಗೆ ಬಹಳವಾಗಿ ಅವರ ತಿರಸ್ಕಾರ ಮನೋಭಾವ, ಅಸಹ್ಯ ಪಡ್ತಾ ಇದ್ರು. ಅವರನ್ನು ನೋಡ್ಲಿಕ್ಕೂ ಅಸಹ್ಯ ಪಡ್ತಿದ್ರು. ಅವರ ದೇಶಕ್ಕೆ ಹೋಗ್ಲಿಕ್ಕೂ ಅವರು ಹೋಗ್ತಾ ಇರಲಿಲ್ಲ. ಸಮಾರ್ಯದವ್ರಿಗೆ ಅವರು ಯಾರು ಯಾವ ಯಹೂದ್ಯರು ಸಹ ಸಮಾರ್ಯದ ಒಳಗಡೆ ಹೋಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್. ಮಿಶ್ರ ಜನಾಂಗ, ವಿಗ್ರಹಾರಾಧನೆ, ದೇವಾಲಯ ಗೋಡೆಯನ್ನು ಕಟ್ಟಲಿಕ್ಕೆ ಸಮಾರ್ಯದಿಂದಲೂ ಪ್ರತಿರೋಧ, ಇದು ಧರ್ಮಶಾಸ್ತ್ರ ಜೊತೆಗೆ ಅನ್ಯ ಆಚರಣೆಗಳು, ಇವೆಲ್ಲ ಕಾರಣಗಳಿಂದ ಇಸ್ರಾಯೇಲರು ಅವರನ್ನು ಬಹಳವಾಗಿ, ಅಂದ್ರೆ ಯಹೂದ್ಯರು ಎಸ್ಪೆಷಲಿ ಬಹಳವಾಗಿ ಸಮಾರ್ಯದವರನ್ನ ತಿರಸ್ಕಾರ ಮಾಡ್ತಿದ್ರು. ಇದು ಅವರ ಒಂದು ಹಿನ್ನೆಲೆ ಆಗಿತ್ತು. ಸೊ ನಾವು ಯಾಕೆ ಅಷ್ಟೊಂದು ಅವರನ್ನು ದ್ವೇಷಿಸ್ತಾರೆ ಎಂಬುದಾಗಿ ನೋಡುವಾಗ ನಾವು ಬಹಳಷ್ಟು ನೋಡ್ತೇವೆ. ಯಹೂದ್ಯರೆಂಬುದಾಗಿನ ಅವರು ಮತಾವಲಂಬಿಗಳು ಎಂಬುದಾಗಿ, ಫರಿಸಾಯರಾಗ್ಲಿ ಸದುಕಾಯರಾಗ್ಲಿ, ಇವ ಸೋ ರಿಲಿಜಿಯಸ್ ಪೀಪಲ್. ಅವರು ಆಚಾರ ವಿಚಾರಗಳನ್ನು ಬಿಟ್ಕೊಳ್ಳದಂತಹ ವ್ಯಕ್ತಿ, ಸಂಪ್ರದಾಯವನ್ನು ಬಿಡದಂತ. ಆದ್ರೆ ಈ ಒಂದು ಗುಂಪು ಸಂಪೂರ್ಣವಾಗಿ ಈ ರೀತಿ ಆದಾಗ ಅವರನ್ನು ನೋಡ್ಲಿಕ್ಕೂ ಸಹ, ಅವರನ್ನು ಮುಟ್ಟಿಸ್ಕೊಳ್ಲಿಕ್ಕೂ ಅಥವಾ ಅವರ ಒಂದು ಪ್ರದೇಶದಲ್ಲಿ ನಡಿಲಿಕ್ಕೂ ಸಹ ಅವರು ಮಾರ್ಗವನ್ನು ಎಂದಿಗೂ ಅವರು ಇಷ್ಟಪಡ್ತಿರ್ಲಿಲ್ಲ. ಸೊ ಈ ಕಾರಣಗಳಿಂದ ಅವರನ್ನು ಸಮಾರ್ಯದವರನ್ನ ಬಹಳವಾಗಿ ಅವರು ಟೀಕಿಸ್ತಾ ಇದ್ರು, ಅವರನ್ನು ತಿರಸ್ಕಾರದಿಂದ ನೋಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಇದು ಅವರ ಒಂದು ಹಿನ್ನೆಲೆ ಆಗಿತ್ತು. ನಂತರ ನಾವು ನೋಡುವಂತದ್ದು ಎರಡನೇ ಪ್ರಾಮುಖ್ಯವಾದಂತ ವಿಚಾರ, ಯೇಸುವಿನ ಮಾನವೀಯತೆಯ ಆಕೆಯನ್ನು ಹುಡುಕಿತು ಎಂಬಂತ ಶೀರ್ಷಿಕೆ ಅಡಿಯಲ್ಲಿ ಯೇಸು ಸ್ವಾಮಿ ಈ ಸಮಾರ್ಯ ಸ್ತ್ರೀಯನ್ನು ಹುಡುಕ್ಲಿಕ್ಕೆ ಏನ್ ಮಾಡಿದನು ಎಂಬುದಾಗಿ ನೋಡ್ತೇವೆ. ಆಕೆಯನ್ನು ಹುಡುಕಿ ರಕ್ಷಿಸಲು ಯೇಸುನು ಮನುಷ್ಯನಾಗಿ ಅನೇಕ ಅಡೆತಡೆಗಳನ್ನು ದಾಟಬೇಕಾದ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಯೇಸು ಸ್ವಾಮಿಯನ್ನು ನೋಡುವಾಗ ಆತನು ಸಹ ಒಬ್ಬ ಯಹೂದಿ, ಈಸ್ ಎ ಜ್ಯೂ. ಸೊ ಆತನು ಯಹೂದಿ ಆಗಿದ್ದು ಮತ್ತೆ ಒಬ್ಬ ಸಮಾರ್ಯ ಸ್ತ್ರೀ ಅಥವಾ ಸಮಾರ್ಯ ಪ್ರದೇಶವನ್ನು ಅಲ್ಲಿರ್ತಕ್ಕಂಥ ಒಬ್ಬ ಹೆಂಗಸನ್ನು ಹೇಗೆ ಭೇಟಿ ಮಾಡ್ಲಿಕ್ಕೆ ಸಾಧ್ಯ? ಇಟ್ಸ್ ಇಂಪಾಸಿಬಲ್ ವೆನ್ ಇಟ್ ಕಮ್ಸ್ ಟು ಜ್ಯೂಸ್. ಆಕೆಯನ್ನು ಹುಡುಕಿ ರಕ್ಷಿಸಲಿಕ್ಕೆ ಯೇಸು ಮನುಷ್ಯನಾಗಿ ಅನೇಕ ಅಡೆತಡೆಗಳನ್ನು ದಾಟಬೇಕಾಯಿತು. ಬಿಕಾಸ್ ಯಹೂದ್ಯನು ಅಥವಾ ಯಹೂದ್ಯರು ಅಷ್ಟು ಈಸಿಯಾಗಿ ಹೋಗಿ ಸಮಾರ್ಯದವರನ್ನ ಮಾತಾಡಿಸುವಾಗಿರ್ಲಿಲ್ಲ, ಅವರ ಪ್ರದೇಶಕ್ಕೆ ಹೋಗುವಾಗಿರ್ಲಿಲ್ಲ. ಅನೇಕ ನಿರ್ಬಂಧಗಳಿತ್ತು. In order to seek and save her, Jesus had to break many barriers as a human. ಮನುಷ್ಯನಾಗಿ ಲೋಕಕ್ಕೆ ಬಂದಂತ ನಮ್ಮ ಕರ್ತನು ಆಕೆಯನ್ನು ರಕ್ಷಿಸಲಿಕ್ಕೆ ಅನೇಕ ವಿಧವಾದಂತ ಅಡೆತಡೆಗಳನ್ನು ಆತನು ದಾಟಿ ಹೋಗ್ಬೇಕಾಯಿತು. ಮಾನವೀಯತೆಯನ್ನು ತಲುಪಲು ಈ ಒಂದು ದೈವಿಕವಾದಂತ ಯೇಸು ಸ್ವಾಮಿ ಒಂದು ಒಳ್ಳೆ ಪರಲೋಕವನ್ನು ಬಿಡಬೇಕಾಗಿತ್ತು, ಮನುಷ್ಯನಾಗಿ ಲೋಕಕ್ಕೆ ಬರಬೇಕಾಗಿತ್ತು, ಸ್ವರ್ಗದ ವೈಭವವನ್ನು ಬಿಡಬೇಕಾಗಿತ್ತು, ಎಲ್ಲವನ್ನು ತ್ಯಾಗ ಮಾಡಿ ಲೋಕಕ್ಕೆ ಮನುಷ್ಯನಾಗಿ ಆತನು ಬರಬೇಕಾಗಿತ್ತು. ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಂತ ಉದ್ದೇಶ. ಯೋಹಾನ 3:16 ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವವನು ಉಪನಾದ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬಂತ ಉದ್ದೇಶ. ಅದಕ್ಕಾಗಿ ಆತನು ಬಂದನು. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಂತು ಈ ಲೋಕವನ್ನು ಪ್ರೀತಿಸ್ಲಿಕ್ಕಾಗಿ, ಲೋಕದಲ್ಲಿರುವಂತ ದಾರಿ ತಪ್ಪಿ ಹೋದಂತ ಅವರನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ ಆತನು ಬಂದನು ಎಂಬುದಾಗಿ ನೋಡಿ. ಅಂದರೆ ಯೇಸು ಸ್ವಾಮಿ ಪ್ರೀತಿ, ಆತನ ಒಂದು ದೊಡ್ಡ ತ್ಯಾಗ ಇಲ್ಲಿ ಬಂದಂತ ಆತನ ಬರುವಿಕೆಯಲ್ಲಿ ನಾವು ನೋಡ್ತೇವೆ. ಆತನು ಪರಲೋಕವನ್ನು ಬಿಟ್ಟು ಬಂದನು, ಅಲ್ಲಿ ಹೊಂದಿರತಕ್ಕಂತ ಆರಾಧನೆಯನ್ನು, ವೈಭವವನ್ನು ಆತನು ತ್ಯಾಗ ಮಾಡಿ ಲೋಕಕ್ಕೆ ಬಂದನು. ಅದನ್ನೆಲ್ಲವನ್ನು ಬದುಕಿಟ್ಟು ಈ ಪಾಪದ ಲೋಕಕ್ಕೆ ಬಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓಡುವಂತದ್ದಾಗುತ್ತದೆ. ಒಂದು ವೇಳೆ ಈ ಪಾಪ ಪೂರ್ಣವಾದಂತ ಮನುಕುಲದಲ್ಲಿ ಒಂದು ವೇಳೆ ಆತನು ಸಹ ಮನುಷ್ಯನಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು, ಅನೇಕ ವಿಧವಾದಂತ ತೊಡಕುಗಳನ್ನು, ತ್ಯಾಗಗಳನ್ನು ಆತನು ಈ ಲೋಕದಲ್ಲಿ ಮಾಡಬೇಕಾಗಿತ್ತು. ಮನುಷ್ಯನಾಗಿ ಒಂದು ವೇಳೆ ಸಮಾರ್ಯ ಸ್ತ್ರೀಯನ್ನು ಹುಡುಕ್ಲಿಕ್ಕೆ, ಆಕೆಯನ್ನು ರಕ್ಷಿಸ್ಲಿಕ್ಕೆ ಅನೇಕ ಅಡೆತಡೆಗಳನ್ನು ಆತನು ಭೇದಿಸಬೇಕಾಗಿತ್ತು. ಆ ಒಂದು ಆತ್ಮವನ್ನು ರಕ್ಷಿಸ್ಲಿಕ್ಕೆ ಹೋಗದಾದ್ರೆ ಅದನ್ನು ಎಂತ ಒಂದು ತ್ಯಾಗವನ್ನು ಮಾಡ್ಬೇಕೆಂಬುದಾಗಿ ನಾವು ನೋಡ್ತಾ ಬರ್ತೇವೆ ಮುಂದೆ.
ಒಂದು ವೇಳೆ ಊಹಿಸ್ರಿ ಆತನ ಪ್ರೀತಿ ಎಂತದ್ದು ಎಂಬುದಾಗಿ. ಇಟ್ಸ್ ಓನ್ಲಿ ಒನ್ ಸೋಲ್. ಸೊ ಆತನು ತಪ್ಪಿ ಹೋದಂತ ಈ ಒಂದು ಆತ್ಮವನ್ನು ಒಂದು ವೇಳೆ ಆತನು ಪ್ರೀತಿಸ್ತಾ ಬಂದು ಆತನು ರಕ್ಷಿಸ್ಲಿಕ್ಕೆ ಏಸು ಮನುಷ್ಯನಾಗಿ ಅನೇಕ ಅಡೆತಡೆಗಳನ್ನು ಭೇದಿಸಬೇಕಾಗಿತ್ತು. ಅಡೆತಡೆಗಳು ಯಾವುದೆಂಬುದಾಗಿ ನೋಡುವಾಗ ಒಂದು ಭೌಗೋಳಿಕವಾದಂತಹ ಅಡೆತಡೆಗಳು, ಜಿಯೋಗ್ರಾಫಿಕಲ್ ಬ್ಯಾರಿಯರ್ಸ್. ಎರಡನೇದಾಗಿ ಸಾಮಾಜಿಕವಾದಂತಹ ಅಡೆತಡೆ, ಸೋಷಿಯಲ್ ಬ್ಯಾರಿಯರ್ ಇತ್ತು. ಮೂರನೇದಾಗಿ ನೈತಿಕವಾದಂತಹ ಅಡೆತಡೆ ಇತ್ತು, ಒಂದು ವೇಳೆ ಮಾರಲ್ ಬ್ಯಾರಿಯರ್ ಇತ್ತು. ನಾಲ್ಕನೇದಾಗಿ ಜನಾಂಗೀಯವಾದಂತಹ ಅಡೆತಡೆಗಳಿತ್ತು. 4 ಅಡೆತಡೆಗಳನ್ನು ನಾವು ನೋಡ್ತಾ ಬರೋಣ ಒಂದೊಂದಾಗಿ. ಬಹುಶಃ ಈ 4 ಅಡೆತಡೆಗಳನ್ನು ನಾವು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ಲ. ಒಂದು ಅಡೆತಡೆ ಮಾತ್ರ ನಿಮ್ಗೆ ಹೇಳ್ತಾ, ಒಂದೇ ಒಂದು ಬ್ಯಾರಿಯರ್ ಹೇಳ್ತಾ ನಾನು ಈ ದಿನದ ಅಧ್ಯಯನ ಮುಗಿಸ್ಲಿದ್ದೇನೆ. ಮೊದಲನೇದಾಗಿ ನೋಡುವಾಗ ಯಾವ ಅಡೆತಡೆ, ಭೌಗೋಳಿಕವಾದಂತಹ ಜಾಗ್ರಫಿಕಲ್ ಬ್ಯಾರಿಯರ್ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಒಂದು ವೇಳೆ ನಿಮಗೆ ಇಂಗ್ಲಿಷ್ ಬೈಬಲ್ ನಿಮ್ಮ ಜೊತೆಯಲ್ಲಿ ಇದ್ರೆ ಅಥವಾ ಕನ್ನಡ ಬೈಬಲ್ ನಿಮ್ಮಲ್ಲಿ ಇದ್ರೆ, ನಿಮ್ಮ ಕೊನೆಯಲ್ಲಿ ನೋಡುವಾಗ, ಬೈಬಲ್ ಅನ್ನ ಕೊನೆಯಲ್ಲಿ ನೋಡುವಾಗ ನೀವು ನಕ್ಷೆಯನ್ನು ನೋಡ್ತೀವಿ, ಮ್ಯಾಪ್ಸ್ ನೋಡ್ತೀರಾ. ಆ ಮ್ಯಾಪ್ಸ್ ನಲ್ಲಿ ನೀವು ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸೇವಾ ದಿನಗಳ ಒಂದು ಮ್ಯಾಪ್ ನೋಡಬಹುದಾದ್ರೆ, ಮಿನಿಸ್ಟ್ರಿ ಆಫ್ ಜೀಸಸ್ ಕ್ರೈಸ್ಟ್ ಎಂಬಂತ ಮ್ಯಾಪ್ ನಿಮ್ಗೆ ಅಲ್ಲಿ ಸಿಗುವುದಾದ್ರೆ ನೋಡಿದ್ರೆ, ನೀವು ಇಸ್ರಾಯೇಲ್ ನ ಮ್ಯಾಪ್ ನೋಡ್ಬೋದು. ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ. ಇದು ಇಸ್ರಾಯೇಲ್ ಇನ್ ದ ಟೈಮ್ ಆಫ್ ಜೀಸಸ್, ಯೇಸು ಸ್ವಾಮಿ ಇದ್ದಂತ ಸಂದರ್ಭದಲ್ಲಿ ಇಸ್ರಾಯೇಲ್ ಇದ್ದಂತ ಒಂದು ನಕ್ಷೆ, ಇದು ಮ್ಯಾಪ್. ಇದು ಹೇಗಿತ್ತು ಎಂಬುದಾಗಿ ನೋಡುವಾಗ, ಇದು ಬಹಳ ಪ್ರಬಲವಾಗಿ ನಾವು ನೋಡ್ತೇವೆ. ಯೇಸುವಿನ ಕಾಲದಲ್ಲಿ ಈ ನಕ್ಷೆ ಇಡೀ ಇಸ್ರಾಯೇಲ್ ರಾಷ್ಟ್ರವು 3 ಪ್ರಮುಖ ಪ್ರದೇಶವಾಗಿ ಅದು ವಿಂಗಡವಾಗಿತ್ತು. ಒಂದು ನಾವು ಕೆಳಗಡೆನ ಭಾಗ ನೋಡ್ತೇವೆ, ಅದು ಯಹೂದ, ಅದು ಜುಡಿಯಾ ಎಂಬುದಾಗಿ ನೋಡ್ತೇವೆ, ಯಹೂದ. ಮಧ್ಯದಲ್ಲಿ ನೋಡ್ತೇವೆ ಸಮಾರಿಯ, ಹಾಗೆ ಮೇಲ್ಗಡೆ ನೋಡ್ತೇವೆ ಗಲಿಲಾಯ. ಒಂದು ವೇಳೆ ಇದು 3 ಒಂದು ಮುಖ್ಯವಾದಂತಹ ಅಥವಾ ಪ್ರಮುಖವಾದಂತಹ ಪ್ರದೇಶಗಳು ಯೇಸುಸ್ವಾಮಿಯ ಒಂದು ಕಾಲದಲ್ಲಿ. ನಾವು ನೋಡ್ತೇವೆ ಕೆಳಗಡೆ ನೋಡಿದ್ದು ಯಹೂದ ಒಂದು ಬರ್ತದೆ, ಅದು ಮೇಲ್ಭಾಗದಲ್ಲಿ ಗಲಿಲಾಯ, ಮತ್ತು ಮಧ್ಯ ಭಾಗದಲ್ಲಿ ನೋಡ್ತೇವೆ ಅದು ಸಮಾರಿಯ ಬರ್ತದೆ. ಒಂದು ವೇಳೆ ಯಾರಾದರೂ ಒಂದು ಯೂದಾಯದಿಂದ ಗಲಿಲಾಯಕ್ಕೆ ಹೋಗಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಾಯ್ತು ಅಂದ್ರೆ, ದೇ ಹ್ಯಾವ್ ಟು ಗೋ ಥ್ರೂ ಸಮಾರಿಯ. ಈ ಒಂದು ಸಮಾರಿಯ ಮೂಲಕವಾಗಿ ಹೋಗ್ಬೇಕಾಗಿತ್ತು. ಯಹೂದಿ ಜನರು ಸಮಾರ್ಯವನ್ನು ತಿರಸ್ಕರಿಸುವುದರಿಂದ ನಮ್ಗೆ ಹೇಳಿದೆ, ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ರು. ದೇ ನೆವರ್ ಯೂಸ್ ಟು ವಾಂಟ್ ಟು ಗೋ ಇನ್ಸೈಡ್ ದ ಲ್ಯಾಂಡ್ ಆಫ್ ಸಮಾರಿಯ. ಅವರು ತಮ್ಮ ಪಾದಗಳನ್ನು ಸಮಾರ್ಯದ ಮಣ್ಣಿನ ನೆಲದಲ್ಲಿ ಒಂದು ವೇಳೆ ಅದು ಇಟ್ರೆ ನಮ್ಮ ಪಾದಗಳು ಅಶುದ್ಧವಾಗ್ತದೆ ಎಂಬುದಾಗಿ ಅವ್ರು ನೆನೆಸ್ತಾ ಇದ್ರು. ಈವನ್ ಇಫ್ ದೇ ಪುಟ್ ದೇರ್ ಫುಟ್ ಇನ್ ದ ಲ್ಯಾಂಡ್ ಆಫ್ ಸಮಾರಿಯ, ಒಂದು ವೇಳೆ ಆತರ ಮಾಡಿದ್ರು ಸಹ ಅವರ ಕಾಲುಗಳು ಮಣ್ಣು ಅಂಟ್ಕೊಳ್ಳೋದ್ರಿಂದ ಅವರು ಶುದ್ಧರಾಗ್ತಾರೆ ಎಂಬುದಾಗಿ ನೆನೆಸ್ತಿದ್ದಂತ ಯಹೂದರು ಅವರು. ಸೊ ಯಹೂದಿಗಳು ಸಮಾರ್ಯದ ಭೂಮಿಯನ್ನು ಅಪವಿತ್ರ ಭೂಮಿ ಎಂಬುದಾಗಿ ನೆನೆಸ್ತಾ ಇದ್ರು, ಯಾಕಂದ್ರೆ ಅವ್ರು ತಿರಸ್ಕಾರ ಮಾಡ್ತಿದ್ರು. ಒಂದು ವೇಳೆ ಗಲಿಲಾಯಕ್ಕೆ ಹೋಗ್ಬೇಕಾದ್ರೆ ಅವರು ಸಮಾರ್ಯದ ಮೂಲಕ ಅವರು ಪ್ರಯಾಣ ಮಾಡ್ತಾ ಇರಲಿಲ್ಲ. ಕೆಲವು ವಿದ್ವಾಂಸಗಳ ಪ್ರಕಾರ ಒಂದು ವೇಳೆ ಸಮಾರ್ಯಕ್ಕೆ ಸುತ್ತಕೊಂಡು ಹೋಗ್ಬೇಕಾದ್ರೆ ಅವರು ಒಂದು ವೇಳೆ ಅನ್ಯ ಮಾರ್ಗವನ್ನು ತೋಡ್ಕೋಬೇಕಾದ್ರೆ, ಈ ಕಡೆ ಸುತ್ತಿ ಹೋಗ್ಬೇಕು, ಈ ಮಾರ್ಗ ಅಥವಾ ಈ ಕಡೆ ಮಾರ್ಗ, ಯಾವ ಮಾರ್ಗ, ಇದು ಸಮಾರ್ಯವನ್ನು ದಾಟಿ ಹೋಗದೆ ಅವರು ಸುತ್ತುವರೆದ ಮಾರ್ಗದಲ್ಲಿ ಹೋಗ್ಬೇಕು. ಒಂದು ರಿಂಗ್ ರೋಡ್ ಅಂತ ಹೇಳ್ಬೋದು ಅಥವಾ ಬೈಪಾಸ್ ರೋಡ್ ಎಂಬುದಾಗಿ ತಗೊಳ್ಬಹುದಾದ್ರೆ ಇಟ್ ಯೂಸ್ ಟು ಟೇಕ್ ಡಬಲ್ ದ ಟೈಮ್. ಈ ಸಮಾರ್ಯದಲ್ಲಿ ಹೋಗುವಂತ ಮಾರ್ಗಕ್ಕಿಂತ 2ರಷ್ಟು ಸಮಯ ತಗೋತಾ ಇತ್ತು. ಆದಾಗ್ಯೂ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನೋ ಪ್ರಾಬ್ಲಮ್, ನಾವು ಸುತ್ಕೊಂಡೇ ಹೋಗ್ತೀವಿ, ಆದ್ರೆ ಸಮಾರ್ಯವನ್ನು ನಾವು ನುಗ್ಗಿ ಅದರ ಮಧ್ಯದಲ್ಲಿ ಹತ್ರವಾದ್ರೂ ಸರಿ ನಾವು ಅದನ್ನು ಹೋಗೋದಿಲ್ಲ ಎಂಬುದಾಗಿ ಅವ್ರು ತೀರ್ಮಾನ ಮಾಡ್ತಾ ಇದ್ರು. ಇಲ್ಲಿ ಯೇಸುಸ್ವಾಮಿ ಯಾರು ನಾವು ನೋಡುವಂತದ್ದು, ಯೇಸುಸ್ವಾಮಿ ಯಾರು ಎಂಬುದಾಗಿ ನೋಡುವಾಗ ಆತನು ಒಬ್ಬ ಯಹೂದಿ. ಸಮಾರ್ಯದ ಮೂಲಕ ಆತನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆತನು ಗಲಿಲಾಯಕ್ಕೆ ಹೋಗ್ಬೇಕಂದ್ರೆ ಯಹೂದ್ಯವನ್ನು ಅದನ್ನು ದಾಟಿ ಹೋಗ್ಬೇಕಾಗ್ತದೆ. ಒಂದು ವೇಳೆ ಯಹೂದ್ಯದಿಂದ ಗಲಿಲಾಯಕ್ಕೆ ಹೋಗ್ಬೇಕಾದ್ರೆ ಅದು ಸಮಾರ್ಯವನ್ನು ದಾಟಿ ಹೋಗ್ಬೇಕಾಗ್ತದೆ. ಇಲ್ಲವೆಂದ್ರೆ ಸಮಾರ್ಯಕ್ಕೆ ಅದು ಗಲಿಲಾಯಕ್ಕೆ ಹೋಗ್ಬೇಕಾದ್ರೆ ಸಮಾರ್ಯವನ್ನು ಬಿಟ್ಟು ಅದನ್ನು ಸುತ್ತಿಕೊಂಡು ಹೋಗ್ಬೇಕಾಗ್ತದೆ. ಈ ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ ಇಲ್ಲಿ ಯೇಸುಸ್ವಾಮಿ ಆತನೇ ಒಂದು ವೇಳೆ ಗಲಿಲಾಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಆ ಒಂದು ಹಿಂದೆ ಓದದಂತ ಭಾರತದಲ್ಲೂ ಸಹ ನೋಡಿದ್ವಿ, ಕುಷ್ಠರೋಗಿ ವಿಚಾರದಲ್ಲಿಯೂ ಸಹ ಅದನ್ನ ನೋಡಿದ್ವಿ. ಯೇಸುಸ್ವಾಮಿ ಸಮಾರ್ಯದವರನ್ನು
ಯಾಕೆ, ಅಥವಾ ಯಹೂದ್ಯರು ಯೇಸು ಸ್ವಾಮಿ ಐ ಮೀನ್ ಸಮಾರ್ಯದವರನ್ನು ಯಾಕೆ ದ್ವೇಷಿಸ್ತಿದ್ರು ಎಂಬುದಾಗಿ. ಯೇಸು ಸ್ವಾಮಿ ಅಲ್ಲಿ ಪ್ರಯಾಣ ಮಾಡುವಾಗಲೆಲ್ಲ ಯೇಸು ಸ್ವಾಮಿ ಯಾಕೆ ನಿಂದಿಸ್ತಿದ್ರು ಯಹೂದ್ಯರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನೀನು ಸಮಾರ್ಯದವನು, ನೀನು ದೆವ್ವ ಹಿಡಿದವನು ಎಂಬುದಾಗಿ ಯೇಸು ಸ್ವಾಮಿಯನ್ನು ನಿಂದಿಸ್ತಿದ್ರು ಯಹೂದ್ಯರು. ಯಾಕೆ ಎಂಬುದಾಗಿ ನೋಡುವಾಗ ಆತನು ಸಮಾರ್ಯದ ದಾರಿಯನ್ನು ಹಿಡಿದನು ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ಸಮಾರ್ಯ ಗಲಿಲಾಯಕ್ಕೆ ಹೋಗ್ಬೇಕಾದ್ರೆ ಆತನು ಸುತ್ಕೊಂಡು ಹೋಗ್ತಿರ್ಲಿಲ್ಲ, ಆತನು ಸಮಾರ್ಯದ ಒಳಗಡೆ ಹೋಗ್ತಾ ಇದ್ದ, ಸಮಾರ್ಯದ ಮಾರ್ಗವನ್ನು ತೆಗೆದುಕೊಂಡು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ದಯಮಾಡಿ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನ ಓದಿ ಒಂದ್ಸಲ. 4ನೇ ಅಧ್ಯಾಯದ 3 ಮತ್ತು 4ನೇ ವಚನ. ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಾಕು ಸಿಸ್ಟರ್, ನೋಡ್ತೇವೆ ಅಲ್ಲಿ ಸಮಾರ್ಯದ ಒಂದು ಮಾರ್ಗವನ್ನು ಆತನು ದಾಟಿ ಹೋಗ್ಬೇಕಾಗಿತ್ತು. ಸೊ ಇದು ಸಮಾರ್ಯದ ಮೂಲಕ ಹಾದು ಹೋಗುವ ಯೇಸುಸ್ವಾಮಿಯು ಶತಮಾನಗಳಿಂದ ನಿರ್ಮಿಸಲ್ಪಟ್ಟಂತ ಯಹೂದಿ ಜನರ ಅಡ್ಡಗೋಡಿಯನ್ನು ಅವನು ಕೆಡವಿ ಹಾಕಿದನು ಎಂಬುದಾಗಿ ನೋಡ್ತೇವೆ. ಬಿಕಾಸ್ ದರ್ ವಾಸ್ ಅ ಬ್ಯಾರಿಯರ್. ಯಹೂದಿ ಜನರು ಆ ಒಂದು ಮಾರ್ಗವಾಗಿ ಹೋಗ್ತಿರ್ಲಿಲ್ಲ. ಜೋಸಿಫಸ್ ಪ್ರಕಾರ ಅದು ನೋಡ್ತೇವೆ, ಈ ಅಡ್ಡಗೋಡೆ ಸುಮಾರು 4,000 ವರ್ಷಗಳಿಂದ ಅದಿತ್ತು, ಹಿಂದೆಯಿಂದ ಇತ್ತು ಎಂಬುದಾಗಿ ನೋಡ್ತೇವೆ. ಸುಮಾರು 4,000 ವರ್ಷಗಳಿಂದ ಈ ಅಡ್ಡಗೋಡೆ ಇತ್ತು. ಅವ್ರು ಈ ಮಾರ್ಗವನ್ನು ತೆಗೆದುಕೊಳ್ತಾನೆ ಇರಲಿಲ್ಲ. ಸೊ ಯೇಸು ಸ್ವಾಮಿ ಈ ಒಂದು ಮಾರ್ಗದಲ್ಲಿ ಹೋಗುವುದರ ಮೂಲಕವಾಗಿ ಶತಮಾನಗಳಿಂದ ನಿರ್ಮಿಸಲ್ಪಟ್ಟಂತ ಯಹೂದಿ ಜನರ ಅಡ್ಡಗೋಡೆಯನ್ನು ಅದನ್ನು ಕೆಡವಿ ಹಾಕಿದನು. ಯೇಸು ಸ್ವಾಮಿ ಕೇವಲ ಒಂದು ಆತ್ಮಕ್ಕಾಗಿ ಆ ಗೋಡೆಯನ್ನು ಮುರಿದನು ಎಂಬುದಾಗಿ ನಾವು ನೋಡ್ತೇವೆ. ಟು ರೀಚ್ ಔಟ್ ಫಾರ್ ದಟ್ ಒನ್ ಸೋಲ್ ವಾಸ್ ವೇಟಿಂಗ್ ದೇರ್. ಆತನು ಈ ಅಡ್ಡಗೋಡೆಯನ್ನು ಮುರಿದನು ಎಂಬುದಾಗಿ ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಆತನು ಆಕೆಯನ್ನು ಎಷ್ಟು ಪ್ರೀತಿಸಿದನು ಎಂಬುದಾಗಿ ನೀವು ಊಹಿಸ್ಕೊಳ್ರಿ. ದೇವರ ದೃಷ್ಟಿಯಲ್ಲಿ ಆಕೆ ತುಂಬಾ ಅಮೂಲ್ಯಲಾಗಿದ್ದಳು, ಸಮಾರ್ಯದ ಸ್ತ್ರೀ. ಪ್ರಿಯರೇ, ಪ್ರತಿಯೊಂದು ಆತ್ಮವು ಅಮೂಲ್ಯವಾದದ್ದು. ಅದಕ್ಕಾಗಿಯೇ ನಾವು ಪ್ರತಿಯೊಂದು ಜನಾಂಗಕ್ಕೂ, ಒಂದು ವೇಳೆ ಪ್ರತಿಯೊಂದು ಜೆಂಡರ್ಸ್, ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಮೆನ್ ವುಮೆನ್ ಯಾರೇ ಆಗಿರ್ಲಿ, ಅನೇಕ ವರ್ಗಗಳಿಗೆ ಸೇರಿದ ಪ್ರತಿಯೊಂದು ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಬದ್ಧರಾಗಿದ್ದೇವೆ ನಾವು. ಆತನು ಸಮಾರ್ಯದ ಮೂಲಕ ಏಕೆ ಹಾದು ಹೋಗಬೇಕೆಂಬುದಾಗಿ ನಾವು ನೋಡುವಾಗ, ಯಾಕೆಂದ್ರೆ ದೆರ್ ವಾಸ್ ಎ ಡಿವೈನ್ ಅಪಾಯಿಂಟ್ಮೆಂಟ್, ದೈವಿಕವಾದಂತ ಒಂದು ನೇಮಕಾತಿ ಇತ್ತು ಅಲ್ಲಿ. ಆತನಿಗೆ ಗೊತ್ತಿತ್ತು ಸಮಾರ್ಯದ ಆ ಒಂದು ಸುಖೇರ್ ಎಂಬಂತ ಊರಿನಲ್ಲಿ ತೃಪ್ತಿಯಾಗದಂತ, ಒಂದು ವೇಳೆ ರಕ್ಷಣೆಗಾಗಿ ಕಾಯುತ್ತಿದ್ದಂತ ಆತ್ಮ ಅಲ್ಲಿತ್ತೆಂಬುದಾಗಿ ಸ್ವಾಮಿಗೆ ತಿಳಿದಿತ್ತು. ಈಕೆ 5 ಜನರನ್ನು ಮದುವೆ ಆದಳು. ಯಾರಿಂದಲೂ ಸಹ ಸಮಾಧಾನವನ್ನು ಆಕೆ ಹೊಂದಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ಒಂದು ಜನಾಂಗದಿಂದ ಶೋಷಿತಳಾಗಿ, ಒಂದು ವೇಳೆ ತೃಪ್ತಿಯಗೋಸ್ಕರ, ನಿರೀಕ್ಷೆಯಲ್ಲಿ, ಆತ್ಮದ ತೃಪ್ತಿಗೋಸ್ಕರ ನಿರೀಕ್ಷೆಯಲ್ಲಿ ಆಕೆ ಇದ್ದಂತ, ಕಾಯುತ್ತಿದ್ದಂತ ಆತ್ಮಕ್ಕೋಸ್ಕರ, ಒಂದು ವೇಳೆ ಆಕೆ ಅಂದ್ಕೊಂಡಿದ್ರು ನನ್ನ ಸ್ಥಿತಿ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ, ಯಾರಿಗೂ ತಿಳಿದಿಲ್ಲ ಎಂಬುದಾಗಿ ಆಕೆ ಅನ್ಕೊಂಡಿರ್ಬೋದು. ಆದ್ರೆ ಸರ್ವಶಕ್ತನಾದಂತ, ಎಲ್ಲವನ್ನು ತಿಳಿದಾರದಂತ ಯೇಸು ಸ್ವಾಮಿ ಆಕೆಯನ್ನು ಆಕೆ ಏನು ದಾಟಿ ಹೋಗ್ತಿದ್ದಾಳೆ, ಏನು ಅನುಭವಿಸ್ತಿದ್ದಾಳೆ ಎಂಬುದಾಗಿ ಆತನಿಗೆ ತಿಳಿದಿತ್ತು. ಒಂದು ವೇಳೆ ಈ ಸಂಜೆ ಪ್ರಿಯ ಸಹೋದರ ಸಹೋದರಿ, ನನ್ನ ಮನಸ್ಸಿನಲ್ಲಿ ಅನೇಕ ದುಃಖ ಉಂಟು, ಅನೇಕ ನೋವುಂಟು, ನನಗೆ ಸಂಕಟ ಉಂಟು, ನನಗೆ ಕಷ್ಟ ಉಂಟು, ಯಾರಿಗೂ ತಿಳಿದಿಲ್ಲ ಎಂಬುದಾಗಿ ನೀನು ಯೋಚಿಸ್ತಿರಬಹುದು. ಆದ್ರೆ ನೀವು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯೇಸು ನಿಮ್ಮ ಪರಿಸ್ಥಿತಿಗಳನ್ನು ಬಲ್ಲಾತನಾಗಿದ್ದಾನೆ. ಅದನ್ನು ಪ್ರೀತಿಯಿಂದ ಮತ್ತೆ ಕಾಳಜಿಯಿಂದ ನಿಭಾಯಿಸಲು ಸಮರ್ಥನಾಗಿದ್ದೇನೆ ಎಂಬುದಾಗಿ ನೀವು ಮರೆಯಬೇಡ್ರಿ. He knows all your, ನಿಮ್ಮ ದುಃಖ, ನಿಮ್ಮ ಸಂಕಷ್ಟ, ನಿಮ್ಮೆಲ್ಲಾ ರೀತಿಯಾದ ನೋವುಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಅದು ನಿಮ್ಮನ್ನು ಪ್ರೀತಿಯಿಂದ, ನಿಮ್ಮನ್ನು ಅತಿ ವಿನಯದಿಂದ, ಕಾಳಜಿಯಿಂದ ಅದೆಲ್ಲವನ್ನು ನಿಭಾಯಿಸಲಿಕ್ಕೆ ಶಕ್ತನಾದಂತ ದೇವರು ಇದ್ದಾನೆಂಬುದಾಗಿ ನೀವು ಮರೆಯಬೇಡ್ರಿ. ಈ ಸುಖಾರ್ ಎಂಬಂತ ಊರಿನಲ್ಲಿ ಏಕೈಕ ಆತ್ಮವನ್ನು ರಕ್ಷಿಸಲಿಕ್ಕೋಸ್ಕರ, ಒಂದು ವೇಳೆ 4,000 ವರ್ಷಗಳ ಹಿಂದೆ ನಿರ್ಮಿಸಿದಂತ ಗೋಡೆಯನ್ನು ಆತನು ಮುರಿದನು. ಇದು ಸುಮ್ಮನೆ ಬರಲಿಲ್ಲ. ನಾನು ನಿಮ್ಗೆ ಹೇಳಿದೆ,
ಯಹೂದ್ಯರು ಆತನನ್ನು ಹೀಯಾಳಿಸಿದರು. ನಾವು ಓದ್ತೇವೆ ಅದನ್ನ, ಅನೇಕ ಭಾಗಗಳಲ್ಲಿ ನಾವು ಓದ್ತಾ ಬರ್ತೇವೆ. ನೀನು ಸಮಾರ್ಯದವನು, ನೀವು ದೆವ್ವ ಹಿಡಿದವನು, ಯು ಡೋಂಟ್ ಹ್ಯಾವ್ ಎ ಕಾಮನ್ ಸೆನ್ಸ್, ನಿನಗೆ ಒಂದು ಸಾಮಾಜಿಕವಾದಂತ ಜ್ಞಾನವೂ ಇಲ್ಲ. ಒಬ್ಬ ಯಹೂದಿಯಾಗಿ ಹೌ ಕ್ಯಾನ್ ಯು ಗೋ ಇನ್ಸೈಡ್ ದಟ್ ಲ್ಯಾಂಡ್? ನೀನು ಸಮಾರ್ಯದ ಒಳಗಡೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಒಂದು ವೇಳೆ ನೀನು ಸಮಾರ್ಯದವನಾಗಿರ್ಬೇಕು, ನೀನು ದೆವ್ವ ಹಿಡಿದವನಾಗಿರ್ಬೋದು. ಹಾಗಾಗಿ ಹೀಯಾಳಿಸಿದ್ರು. ದೇವರು ಇವೆಲ್ಲ ತ್ಯಾಗವನ್ನು ಒಂದು ಆತ್ಮದ ರಕ್ಷಣೆಗೋಸ್ಕರ ಎಲ್ಲವನ್ನು ತನ್ನ ಮೇಲೆ ಹಾಕಿಕೊಂಡವನಾಗಿ ಸಮಾರ್ಯಕ್ಕೆ ಆತನು ಹೋದನು ಎಂಬುದಾಗಿ ನೋಡ್ತೇವೆ. ಅನೇಕ ಬಾರಿ ನಾವು ಶಿಲುಬೆ ಬಗ್ಗೆ ಮಾತಾಡ್ತೇವೆ. ಶಿಲುಬೆ ಬಗ್ಗೆ ಶಿಲುಬೆಯಲ್ಲಿ ದೇವರು ಅವಮಾನವನ್ನು ತಾಳದನು ಅಥವಾ ಬಾಧೆ ಪಟ್ಟನು ಎಂಬುದಾಗಿ ನೋಡ್ತಾ ಬರ್ತೇವೆ. ನಿಜ. ಆದ್ರೆ ಆತನು ಶಿಲುಬೆ ಮಾತ್ರವಲ್ಲ, ಆತನು ಜೀವಿಸುವಾಗ ಸಹ, ಆತನು ಸೇವೆಯನ್ನು ಮಾಡುವಾಗಲೂ ಸಹ ಅನುದಿನದಲ್ಲಿ ಈ ರೀತಿಯಾದಂತಹ ಅನುಭವಗಳನ್ನು ಅದನ್ನು ದಾಟಿ ಹೋಗುವಾಗ ಅನೇಕವಾದಂತ ನಿಂದನೆ, ಅವಮಾನ, ಜನರಿಂದ ದೂಷಣೆ, ಆತನನ್ನು ಬೈಯುವಂತ ಸಂದರ್ಭದಲ್ಲಿಯೂ ಸಹ ಇವೆಲ್ಲವನ್ನು ತ್ಯಾಗ ಮಾಡಿ ನಮ್ಮ ರಕ್ಷಣೆಗೋಸ್ಕರ, ಈ ಒಂದು ಆತ್ಮದ ರಕ್ಷಣೆಗೋಸ್ಕರ ಅನೇಕ ತ್ಯಾಗಗಳನ್ನು ಆತನ ಜೀವಿತದಲ್ಲಿ ಮಾಡಿದನೆಂಬುದಾಗಿ ನಾವು ನೋಡ್ತಾ ಹೋಗ್ತೇವೆ. ಇದು ಭೌಗೋಳಿಕವಾದಂತಹ ಅಡ್ಡಗೋಡೆ. ದಿಸ್ ಇಸ್ ಅ ಜಿಯೋಗ್ರಫಿಕಲ್ ಬ್ಯಾರಿಯರ್. ಸಮಾರ್ಯದ ಪ್ರದೇಶದ ಸೇರಿದ ಸುಕಾರ್ ಎಂಬಲ್ಲಿ ಒಂದು ವೇಳೆ ತಪ್ಪಿ ಹೋದಂತ ಆ ಒಂದು ಆತ್ಮವನ್ನು ರಕ್ಷಿಸಲಿಕ್ಕೋಸ್ಕರ ಯೇಸು ಕ್ರಿಸ್ತನು ಅನೇಕ ಅಡೆತಡೆಗಳನ್ನು ಮುರಿದು ಬಿಟ್ಟನು, ಅನೇಕ ಅಡೆಗೋಡೆಗಳನ್ನು ತೆಗೆದು. He removed all the barriers, geographical barriers. 4,000 ವರ್ಷಗಳಿಂದ ಇದ್ದಂತ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ಒಂದು ವೇಳೆ ಆ ಆತ್ಮಕ್ಕೆ ರಕ್ಷಣೆಯನ್ನು ನೀಡಲಿಕ್ಕೆ ಆತನು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಇದು ಆತನ ಪ್ರೀತಿ, ಇದು ಆತನ ತ್ಯಾಗ, ಇದು ಆತನ ಒಂದು ವೇಳೆ ನಮ್ರತೆ, ಇದು ಆತನ ಮಾನವೀಯತೆಯ ಗುಣಮಟ್ಟ. ಈ ಸಂಜೆ ನನ್ನ ಸಂದೇಶ ನಿಮ್ಗೇನೆ ಅಂತ ಹೇಳಿದ್ರೆ, ನೀವೇನೇ ಆಗಿರ್ಲಿ, ನೀವು ಎಂಥವ್ರೇ ಆಗಿರ್ಲಿ, ನೀವು ಎಲ್ಲೇ ಇರ್ರಿ, ಯಾವ ಸಂದರ್ಭದಲ್ಲೇ ಇದ್ರೆ ಯೇಸು ನಿಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾರೆ. ಆತನು ಬಂದಂತ ಉದ್ದೇಶ ನಿಮ್ಮನ್ನು ಪ್ರೀತಿಸ್ಲಿಕ್ಕಾಗಿ, ನಿಮ್ಮನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ, ರಕ್ಷಣೆ ಮಾರ್ಗವನ್ನು ತೋರಿಸ್ಲಿಕ್ಕಾಗಿ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ 3 ಅಡ್ಡಗೋಡೆಗಳಿವೆ. ಸೋಷಿಯಲ್ ಬ್ಯಾರಿಯರ್ ಅಲ್ಲಿ ನೋಡ್ತೇವೆ, ಜಾಗ್ರಫಿಕಲ್ ಬ್ಯಾರಿಯರ್ ನೋಡಿದ್ವಿ, ಸೋಷಿಯಲ್ ಬ್ಯಾರಿಯರ್, ದೆನ್ ವಿಲ್ ಸಿ ದ ಮಾರಲ್ ಬ್ಯಾರಿಯರ್ ಅಂಡ್ ನೋಡ್ತೀವಿ ರೇಷಿಯಲ್ ಬ್ಯಾರಿಯರ್. ಸಾಮಾಜಿಕವಾದಂತ ಅಡೆತಡೆಗಳು, ನೈತಿಕವಾದಂತ ಮತ್ತೆ ಜನಾಂಗೀಯ ಅಡೆತಡೆಗಳು, ಅನಂತರ ಯೇಸು ಸ್ವಾಮಿ ಆಕೆಯನ್ನು ಭೇಟಿಯಾದಂತ ವಿಚಾರಗಳನ್ನು, ದೈವಿಕವಾದಂತ ರಕ್ಷಣೆ ಆಕೆಗೆ ಹೇಗೆ ದೊರಕಿತು ಎಂಬಂತ ಸತ್ಯವನ್ನು ನೋಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯನ್ನು ಹೆಚ್ಚಾದ ಸಂಗತಿಗಳನ್ನು ಕಲಿಲಿಕ್ಕಾಗಲು ದೇವರು ಸಹಾಯ ಮಾಡ್ಲಿ. ದೇವರ ನಾಮ ಸ್ತೋತ್ರವಾಗಲಿ. ಆಮೆನ್.